ಹೇಳ್ರಿ ನೋಡು ಹೇಳ್ರಿ. ನಿಷ್ಠಾವಂತರಾಗಿ ನೀವು ದುಷ್ಟರನ್ನು ದೂರ ಮಾಡಿ ಶಾಸ್ತ್ರೀಯಂಗ ಶಿಸ್ತಿನ ಜೀವನ ಕಲಿಯಬೇಕಪ್ಪ. ಸಾದಾ ಸೀದಾ ಬಾಳೆ ಮಾಡಿ ಬದುಕಬೇಕಪ್ಪ. ಸಾದಾ ಸೀದಾ ಬಾಳೆ ಮಾಡಿ ಬದುಕಬೇಕಪ್ಪ. ಕಾಲಮಾನ ಸೂಕ್ಷ್ಮ ಬಂತು ಎಚ್ಚರದಿಂದ ಬಾಳೆ ಮಾಡ್ರಿ. ಹುಚ್ಚರಂಗ ಕಚ್ಚಾಳ ಬಡಿಬ್ಯಾಡ್ರಿ. ಹುಚ್ಚ ಮರಿ ಎಂದ ಮಾತಾಡೋದು ಕಲಿಬ್ಯಾಡ್ರಿ. ಹುಚ್ಚ ನಾಯಿ ಹಂಗ ಬೆನ್ನತ್ತಿ ತಿರುಗಬ್ಯಾಡ್ರಿ. ಹುಚ್ಚ ನಾಯಿ ಹಂಗ ಬೆನ್ನ ಹತ್ತಿ ತಿರುಗಬ್ಯಾಡ್ರಿ. ನಿಷ್ಠಾವಂತರಾಗಿ ನೀವು ದುಷ್ಟವನ್ನು ದೂರ ಮಾಡಿ ಶಾಸ್ತ್ರೀಯಂಗ ಶಿಸ್ತಿನ ಜೀವನ ಕಲಿಯಬೇಕಪ್ಪ. ಸಾದಾ ಸೀದಾ ಬಾಳೆ ಮಾಡಿ ಬದುಕಬೇಕಪ್ಪ. ಸಾದಾ ಸೀದಾ ಬಾಳೆ ಮಾಡಿ ಬದುಕಬೇಕಪ್ಪ. ಕಾಲಮಾನ ಸೂಕ್ಷ್ಮ ಬಂತು ಎಚ್ಚರದಿಂದ ಬಾಳೆ ಮಾಡ್ರಿ. ಹುಚ್ಚರಂಗ ಕಚ್ಚಾಳ ಬಡಿಬ್ಯಾಡ್ರಿ. ಹುಚ್ಚ ಮರಿ ಎಂದ ಮಾತಾಡೋದು ಕಲಿಬ್ಯಾಡ್ರಿ. ಹುಚ್ಚ ನಾಯಿ ಹಂಗ ಬೆನ್ನ ಹತ್ತಿ ತಿರುಗಬ್ಯಾಡ್ರಿ. ಬೆನ್ನ ಹತ್ತಿ ತಿರುಗಬ್ಯಾಡ್ರಿ. ನಿಮ್ಮ ಪದ್ಧತಿ ಬಂದೈತೆ ನೋಡು ಚೈನಿಗಂತೂ ಹೆಚ್ಚಾತು. ಲವ್ ಒಂದು ವಿಪರೀತ ಬೆಳೆಯಿತು. ಇವರು ಕೊಂಗರಂಗ ಕೂದಲ ಬಿಡೋದು ಬಳತು. ಮೈ ಕಾಣುವಂತ ಕ್ಯಾಬ್ರೆ ಡ್ಯಾನ್ಸು ಹೆಚ್ಚಾತು. ಮೈ ಕಾಣುವಂತ ಕ್ಯಾಬ್ರೆ ಡ್ಯಾನ್ಸು ಹೆಚ್ಚಾತು. ಕಾಲಮಾನ ಸೂಕ್ಷ್ಮ ಬಂತು ಎಚ್ಚರದಿಂದ ಬಾಳೆ ಮಾಡ್ರಿ. ಹುಚ್ಚರಂಗ ಕಚ್ಚಾಳ ಬಡಿಬ್ಯಾಡ್ರಿ. ಹುಚ್ಚ ಮರಿ ಎಂದ ಮಾತಾಡೋದು ಕಲಿಬ್ಯಾಡ್ರಿ. ಹುಚ್ಚ ನಾಯಂಗ ಬೆನ್ನ ಹತ್ತಿ ತಿರುಗಬ್ಯಾಡ್ರಿ. ಹುಚ್ಚ ನಾಯಂಗ ಬೆನ್ನ ಹತ್ತಿ ತಿರುಗಬ್ಯಾಡ್ರಿ. ರಜನಿ ಪಾದ ಗೀಗಿ ಪಾದ ಕೋಲಿನ ಪಾದ ಹಾಡೋದಂತೂ ಮೋತಿ ತಿರುವಿ ಹೋಗುದಾತ. ಮ್ಯಾಟ್ನಿ ಸಿನಿಮಾಕ ರೊಕ್ಕ ಆದ ಮೇಲೆ ತಿರುಗುದಾತು ಮಣಿ ತನಕ. ರೊಕ್ಕ ಆದ ಮೇಲೆ ತಿರುಗುದಾತು ಮಣಿ ತನಕ. ರೊಕ್ಕ ಮೇಲೆ ತಿರುಗುದಾತು ಮನಿ ತನಕ.
ತಿರುಗುದಾತು ಮಣಿ ತನಕ ರೊಕ್ಕ ಆದ್ಮೇಲೆ ತಿರುಗುದಾತು ಮನಿ ಆದ್ಮೇಲೆ ತಿರುಗುದಾತು ಮಣಿ ತನಕ ಭಾರತವೇ ಮೋಸದಿ ನಮ್ಮಯ ಹಕ್ಕನ್ನು ಕಸಿಯುವ ತೆರದಲ್ಲಿ ಕೈದರು ಸ್ವಾತಂತ್ರ್ಯ ತೆರದಲ್ಲಿ ಕೈದರು ಸ್ವಾತಂತ್ರ್ಯ ಕೇಳಿರಿ ಕೇಳಿರಿ ಹೇಳುವೆ ಕಥೆಯನ್ನು ಸ್ವಾತಂತ್ರ್ಯ ಯೋಧರ ಕುರಿತಾಗಿ ಭಾರತ ಭೂಮಿಯ ದಾಸ್ಯದ ಸಂಕೋಲೆ ಬಿಡಿಸಿದ ವೀರರ ಕುರಿತಾಗಿ ದೇಶದ ಎಲ್ಲ ಪ್ರಜೆಗಳು ದೇಶಕ್ಕೆ ಪ್ರಾಣವ ಕೊಡುವುದು ಸೆಣಸಿದರು ಸುಭಾಷ್ ಚಂದ್ರರು ಭಗತ್ ತಿಲಕರು ಹೋರಾಟದ ಕಣದಲ್ಲಿ ಧುಮುಕಿದರು ಹೋರಾಟದ ಕಣದಲ್ಲಿ ಕೇಳಿರಿ ಕೇಳಿರಿ ಹೇಳುವೆ ಕಥೆಯನ್ನು ಸ್ವಾತಂತ್ರ್ಯ ಯೋಧರ ಕುರಿತಾಗಿ ಭಾರತ ಭೂಮಿಯ ದಾಸ್ಯದ ಸಂಕೋಲೆ ಬಿಡಿಸಿದ ವೀರರ ಕುರಿತಾಗಿ ಹಿಂಜಯ ಮಾಡದೆ ಸತ್ಯಾಗ್ರಹವನ್ನು ಮಾಡುತ್ತ ಒಂದೆಡೆ ಗಾಂಧೀಜಿ ಮಾಮಾ ನೆಹರು ಲಜಪತ್ರಾಯರು ಬೋಸ್ ಪಟೇಲರು ಜೊತೆ ಸೇರಿ ಬೋಸ್ ಪಟೇಲರು ಜೊತೆ ಸೇರಿ ಕೇಳಿರಿ ಕೇಳುವೆ ಕಥೆಯನ್ನು ಸ್ವಾತಂತ್ರ್ಯ ಯೋಧರ ಕುರಿತಾಗಿ ಭಾರತ ಭೂಮಿಯ ದಾಸ್ಯದ ಸಂಕೋಲೆ ಬಿಡಿಸಿದ ವೀರರ ಕುರಿತಾಗಿ ಶಾಂತಿಯ ಕಹಳೆಯು ಪಂಗಡ ಒಂದೆಡೆ ಸೇನೆಯ ಕಟ್ಟುತ್ತಲಿನ್ನೊಂದು ಅಸಹಕಾರವನ್ನು ತೋರುವ ಪಂಗಡ ಚಲಿಸುತ್ತಲಿದ್ದರು ಮತ್ತೊಂದು ಚಲಿಸುತ್ತಲಿದ್ದರು ಮತ್ತೊಂದು ಕೇಳಿರಿ ಕೇಳಿರಿ ಹೇಳುವೆ ಕಥೆಯನ್ನು ಸ್ವಾತಂತ್ರ್ಯ ಯೋಧರ ಕುರಿತಾಗಿ ಭಾರತ ಭೂಮಿಯ ದಾಸ್ಯದ ಸಂಕೋಲೆ ಬಿಡಿಸಿದ ವೀರರ ಕುರಿತಾಗಿ ವೀರರ ಕುರಿತಾಗಿ ಕೊನೆಗೂ ನೃತ್ಯ ಆಗಸ್ಟ್ 15ರ ದಿನದಲ್ಲಿ ಬಾವುಟವು ಬಾವುಟವು ದೆಹಲಿಯ ಕೋಟೆಯ ಎಲ್ಲೆಡೆ ಹಾರಿಸಿ ನಮಗದ ಕೊಟ್ಟರು ಸ್ವಾತಂತ್ರ್ಯ ನಮಗದ ಕೊಟ್ಟರು ಸ್ವಾತಂತ್ರ್ಯ ಕೇಳಿರಿ ಕೇಳಿರಿ ಹೇಳುವೆ ಕಥೆಯನ್ನು ಸ್ವಾತಂತ್ರ್ಯ ಯೋಧರ ಕುರಿತಾಗಿ ಭಾರತ ಭೂಮಿಯ ದಾಸ್ಯದ ಸಂಕೋಲೆ ಬಿಡಿಸಿದ ವೀರರ ಕುರಿತಾಗಿ ಬಿಡಿಸಿದ ವೀರರ ಕುರಿತಾಗಿ ಇದು ಯಾರು ಬರ್ದಿದ್ದ ಹಾಡು? ಡಾಕ್ಟರ್ ಸುರೇಶ್ ನೆಗಳಗುಳಿ ನೆಗಳಗುಳಿ ಯಾರು ಹೇಳ್ಕೊಟ್ರಿ ನಿಮಗೆ? ಯಾರು ಹೇಳಿಲ್ಲ ನಾ ಇದನ್ನ ತಕೊಂಡೇನ್ರಿ ಸರ್ ಎಲ್ಲಿ? ಯೂಟ್ಯೂಬ್ನ್ಯಾಗ ತಕೊಂಡೇನ್ರಿ ಸರ್ ಹೌದಾ? जय भारत जननीय तनु जाते जय हे कर्नाटक माते जय भारत जननीय तनु जाते जय हे कर्नाटक माते ಸ್ವಾಗತಿಸುತ್ತೇವೆ. ಹಾಗೆಯೇ ಅವರನ್ನ ನಮ್ಮ ಹಾಗೆಯೇ ಕರ್ನಾಟಕ ರಾಜ್ಯ ಗ್ರಾಮೀಣಾಭಿವೃದ್ಧಿ ವಿಶ್ವವಿದ್ಯಾಲಯದ ಸಹಾಯಕ ನಿರ್ದೇಶಕರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಬ್ದುಲ್ ಅಜೀಜ್ ಸರ್ ಮುಲ್ಲಾ ಸರ್ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ಗೌಡಪ್ಪ ಬೊಮ್ಮಪ್ಪನವರು ಪುಷ್ಪ ಹಾಗೂ ಪುಸ್ತಕ ನೀಡಿ ಸ್ವಾಗತಿಸಲು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಜಿಲ್ಲೆಯ ಹಿರಿಯ ಸಾಂಸ್ಕೃತಿಕ ಚಿಂತಕರು ಮತ್ತು DGM ಆಯುರ್ವೇದ ಮಹಾವಿದ್ಯಾಲಯದ ನಿವೃತ್ತ ಪ್ರಾಂಶುಪಾಲರಾದಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ GV ಪಾಟೀಲ್ ಅವರನ್ನ ಕಾರ್ಯಕ್ರಮಕ್ಕೆ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಅವರಿಗೆ ಮೌನೇಶ್ ಬಡಿಗೇರ್ ಅವರಿಂದ ಪುಸ್ತಕ ಹಾಗೂ ಪುಷ್ಪ. ಗೀಗಿ ಪದಗಳ ಕುರಿತು ವಿಚಾರ ಸಂಕಿರಣದಲ್ಲಿ ವಿಷಯ ಮಂಡನೆ ಮಾಡಲು ಆಗಮಿಸಿದಂತಹ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಜಾನಪದ ವಿದ್ವಾಂಸರಾದಂತಹ ಸನ್ಮಾನ್ಯ ಶ್ರೀ
DR ಪೊಲೀಸ್ ಪಾಟೀಲ್ ಸರ್ ಅವರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ಬಾಲಂಗಿ ಸರ್ ಅವರು ಪುಸ್ತಕ ಹಾಗೂ ಪುಷ್ಪ ನೀಡಿ ಸ್ವಾಗತಿಸಲು, ಹಾಗೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿವೇಕಾನಂದ ಗೌಡ ಪಾಟೀಲ್ ಅವರಿಗೆ ನಮ್ಮ ವೀರಣ್ಣ ಅಂಗಡಿ ಅವರು ಬಂದು ಪುಷ್ಪ ಹಾಗೂ ಪುಷ್ಪಾರ್ಪಣೆ ನೀಡಿ ಸ್ವಾಗತಿಸಲು ಕೋರುತ್ತೇನೆ. ಸಾರ್ವಜನಿಕ ಸಂಪರ್ಕ ಅವರಿಗೆ ನಮ್ಮ ಶಿವು ಭಜಂತ್ರಿ ಅವರು ಬಂದು ಪುಷ್ಪ ಹಾಗೂ ಪುಸ್ತಕ ನೀಡಿ ಸ್ವಾಗತಿಸಲು ಕೋರುತ್ತೇನೆ. ಹಾಗೆಯೇ ಈ ಕಾರ್ಯಕ್ರಮದ ಮುಖ್ಯ ರೂವಾರಿಗಳು ಗದಗ ನಗರದಲ್ಲಿ ಆಗಬೇಕು ಅಂತ ಇಚ್ಛೆಪಟ್ಟು ಅದನ್ನು ಸಾಕಾರಗೊಳಿಸಿದಂತಹ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರಾದಂಥ ಶ್ರೀ ಶಂಕರಣ್ಣ ರಾಮಪ್ಪ ಶಂಕರಣ್ಣ ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ಬಸವರಾಜ ವೀರಣ್ಣ ಅವರು ಪುಷ್ಪ ಹಾಗೂ ಪುಸ್ತಕ ನೀಡಿ ಸ್ವಾಗತಿಸಲು ಕೋರುತ್ತೇನೆ. ಹಾಗೆಯೇ ಈ ತರಬೇತಿ ಹಾಗೂ ಗೀಗಿ ಪದಗಳ ತರಬೇತಿಯನ್ನು ನೀಡಿದವರು ಮತ್ತು ಇಂದಿನ ಈ ಸಮಾರಂಭದಲ್ಲಿ ಸನ್ಮಾನಗೊಳ್ಳಲಿರುವಂತಹ ಹಿರಿಯ ಜಾನಪದ ಕಲಾವಿದರಾದಂಥ ಶ್ರೀಮತಿ ಯಲ್ಲವ್ವ ಸಾಲಿಮನಿ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಅವರಿಗೆ ನಮ್ಮ ಸಿದ್ದರಾಮಯ್ಯ ಪುಸ್ತಕ ನೀಡಲು ಕೋರುತ್ತೇನೆ, ಸ್ವಾಗತಿಸಲು ಕೋರುತ್ತೇನೆ. ಹಾಗೆ ಜಾನಪದ ಕಲಾವಿದರಾದಂಥ ಶ್ರೀಮತಿ ಲಕ್ಷ್ಮೀಬಾಯಿ ಸ್ವಾಗತಿಸುತ್ತೇನೆ. ಆ ಪುಷ್ಪ ನೀಡಿ ಸ್ವಾಗತಿಸಲು ಕೋರುತ್ತೇನೆ. ಹಾಗೆಯೇ ಹಿರಿಯ ಜಾನಪದ ಕಲಾವಿದರು ಸಂಪನ್ಮೂಲ ವ್ಯಕ್ತಿಗಳಾದಂಥ ಬಸವರಾಜರು ಪುಷ್ಪ ನೀಡಿ ಸ್ವಾಗತ. ಹಿರಿಯ ಜಾನಪದ ಕಲಾವಿದರಾದಂಥ ಲಿಂಗಪ್ಪ ಹಿಂದೂರು ಅವರು ಕೂಡ ಪುಷ್ಪ ನೀಡಿ ಸ್ವಾಗತಿಸಲು ಕೋರುತ್ತೇನೆ. ಯಲ್ಲಪ್ಪ ಅವರು, ಹಾಗೆಯೇ ಇನ್ನೂರ ಆಕಾಶವಾಣಿ ಹಿರಿಯ ಕಲಾವಿದರಾದಂಥ ಶ್ರೀ ವೀರಣ್ಣ ಅಂಗಡಿ ಅವರಿಗೂ ಕೂಡ ಪುಷ್ಪ ಹಾಗೂ ಪುಸ್ತಕ ನೀಡಿ ಸ್ವಾಗತಿಸಲು ಕೋರುತ್ತೇನೆ. ಹಾಗೆಯೇ ಇಂದಿನ ಈ ಕಾರ್ಯಕ್ರಮದಲ್ಲಿ ಶಿಬಿರದಲ್ಲಿ ಪಾಲ್ಗೊಂಡಂತಹ ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಆಗಮಿಸಿದಂತಹ ಎಲ್ಲ ಶಿಬಿರಾರ್ಥಿಗಳನ್ನು ಅಕಾಡೆಮಿ ವತಿಯಿಂದ ಹಾಗೂ ವಿಶ್ವವಿದ್ಯಾಲಯದ ವತಿಯಿಂದ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಹಿರಿಯ ವಿದ್ವಾಂಸರಿಂದ ಲಾಲಿಪದ ಮತ್ತು ದಿಗಿಪದ ಅಂದರೆ ಏನು, ಅದರ ಇತಿಹಾಸ ಏನು, ಅದರ ಮಹತ್ವ ಏನು ಅಂತ ತಿಳ್ಕೊಳ್ಳೋಕ್ಕೆ ಬಹಳ ಆಸಕ್ತಿಯಿಂದ ಆಗಮಿಸಿದಂಥ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಜೊತೆಗೆ ಈ ವಿಶ್ವವಿದ್ಯಾಲಯದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ವೇದಿಕೆಯ ಸಂಯೋಜಕರಾದ ಶ್ರೀ ಚಂದ್ರಪ್ಪ ಬಾಲಂಗಿ ಸರ್ ಅವರನ್ನು ಕೂಡ ಸ್ವಾಗತಿಸುತ್ತೇನೆ. ಅವರಿಗೆ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದ ನಡೆಸಿಕೊಡುವಂತ ಮೌನೇಶ್ ಹಾಗೆಯೇ ಶಶಿಕಲಾ ಮೇಡಮ್ ಅವರಿಗೆ ನಮ್ಮ ಜಾಮೀನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ತೀನಿ. ಸರ್ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡಂತ ಶ್ರೀ ಮೌನೇಶ್ ಬಡಗೇರ್ ಸರ್ ಅವರನ್ನು ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ಶ್ರೀ ಚಂದ್ರಪ್ಪ ಬಾಲಂಗಿ ಸರ್ ಕನ್ನಡ ಅಧ್ಯಾಪಕರವರನ್ನ ಪುಷ್ಪಗುಚ್ಛ ಹಾಗೂ ಪುಸ್ತಕವನ್ನು ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಈಗ ಈ ಒಂದು ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗೆ ಆಡಬೇಕಂತ ಹೇಳಿ ಶ್ರೀ ಶಂಕರಣ್ಣ ರಾಮಪ್ಪ ಶಂಕರಣ್ಣ ಸರ್ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಗದಗ ಇವರ ಸಹಯೋಗದಲ್ಲಿ ನಡೆದಂತಹ ಈ ಕಾರ್ಯಕ್ರಮಕ್ಕೆ ಇದು ಒಂದು ವಿಶೇಷವಾದಂಥ ಕಾರ್ಯಕ್ರಮ. ಮಹಿಳೆಯರೇ, ಬಹಳ ವರ್ಷದಿಂದ ನಮ್ಮದೊಂದು ಕನಸಿತ್ತು, ಏನಾದರೂ
ಅಕಾಡೆಮಿಯಿಂದ ಮಾಡಬೇಕು ಅಂತಂದಾಗ ಈ ವರ್ಷ ಬಜೆಟ್ ಇಲ್ಲ ಮತ್ತು ಮುಂದಿನ ಸಲ ಕೊಡ್ತೀವಿ ಶಂಕರಣ್ಣ ಅಂತಿದ್ರು. ಆದರೆ ಒಂದು ವಿಶ್ವ ಜಾನಪದ ದಿನಾಚರಣೆ ದಿವಸ ಮಾಡಬೇಕಾದ ಕಾರ್ಯಕ್ರಮ ಧಾರವಾಡದಲ್ಲಿ ಮಾಡಲಿಲ್ಲ. ಅದರಲ್ಲಿ ಉಳಿದಂಥ 2 ಲಕ್ಷ ಅಮೌಂಟನ್ನು ನಿಮಗೆ ಕೊಡ್ತೀವಿ, ಏನು ಮಾಡ್ತೀವಿ ಮಾಡಿರಿ ಅಂತಂದ. ಹಾಗೆ ಒಂದು ದಿವಸ ವಿಚಾರ ಸಂಕಲನೆ ಮಾಡಿ ಚಪ್ಪಾಳಿ ಹೊರಗೆ ಹೋಗೋದು ಬೇಡ, ಏನಾದರೂ ಒಂದು 4 ಹಾಡು ಉಳಿ 4 ಮಕ್ಕಳಿಗೆ ಕಲೀಲಿ ಅನ್ನೋ ಉದ್ದೇಶದಿಂದ ತರಬೇತಿ ಮಾಡ್ತೀನಿ ಅಂದಾಗ ಅವ್ರು ಒಪ್ಪಿಗೆ ಕೊಟ್ಟರು. ಸರ್ ಬಜೆಟ್ ಇರೋದು 2 ಲಕ್ಷ ರೂಪಾಯಿ, ಅದು ನಮ್ಮ ಕೈ ಕೊಡೋದಲ್ಲ, ಏನೇನು ಕಾರ್ಯಕ್ರಮ ಮಾಡ್ತೀವಿ ಅವ್ರಿಗೆ ಆರ್ಥಿಕರಿಸ್ಬೇಕಂತ ಇಲಾಖೆಯಿಂದ ಕೊಡ್ತಾರೆ. ಇದು ಸ್ಪಷ್ಟತೆ ಗೊತ್ತಿರಲಿಲ್ಲ ಅಂತ ತಮಗೆಲ್ಲರಿಗೂ ಹೇಳ್ತಾ ಇದ್ದೇನೆ. ಆನಂತರ ಇಲ್ಲಿ ಲಾವಣಿ ಮತ್ತು ಗೀಗೆ ಪದ ನಶಿಸಿ ಹೋಗುತ್ತಿರುವಂಥ ಕಲೆ, ಸ್ವತಂತ್ರ ಪೂರ್ವದಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದಂಥ ಲಾವಣಿ ಮತ್ತು ಗೀಗೆ ಪದ, ಅದನ್ನು ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ಅದರ ಜೊತೆಗೆ ಇತಿಹಾಸದ ಪ್ರಜ್ಞಾನ ಮೂಡ್ತೈತಿ. ಅದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದ ಒಂದು ರೂವಾರಿಯಾಗಿರುವಂಥ ಮುಂದಿನ ದಿನಮಾನದಲ್ಲಿ ಅವರು ಕೂಡ ತಯಾರಾಗ್ತಾರೆ ಅನ್ನೋ ವಿಚಾರ ಇಟ್ಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು. ಇದನ್ನು ಹಮ್ಮಿಕೊಳ್ಳೋಕೆ ಬಹಳ ದಿವಸದಿಂದ ಪ್ರಯತ್ನ ಮಾಡಿ ಊರಲ್ಲಿ ಒಂದು ಗದಗದಲ್ಲಿ ಒಂದು ಪೂರ್ವ ಸಭೆ ಕರೆದು ಹಿರಿಯರನ್ನ ಮಾತಾಡಿದಾಗ ಈ ರೀತಿ ಮಾಡಬೇಕಂತ ನಮಗೆ ಜಿ.ಬಿ. ಪಾಟೀಲ್ ಸರ್, ಡಾಕ್ಟರ್ ಜಿ.ಬಿ. ಪಾಟೀಲ್ ಸರ್ ನಮಗೆ ಮಾರ್ಗದರ್ಶನ ಮಾಡಿದರು. ಆ ಪ್ರಕಾರ ನಾವೆಲ್ಲ ಮಾಡಿದ್ದೇವೆ. ಇವು ಒಂದು 5 ದಿನ ತರಬೇತಿ, ಆ ನಂತರ 1 ದಿನ ವಿಚಾರ ಸಂಕಿರಣ, 6ನೇ ದಿವಸ. ಅದೇ ದಿವಸ ಒಂದು ಯಾವುದೋ ಒಂದು ಹಳ್ಳಿಯೊಳಗೆ ಈ ಪ್ರದರ್ಶನ ಮಾಡಿ ಜನರಿಗೆ ಇನ್ನೂ ಇಂಥ ಕಲೆ ಐತಿ ಅನ್ನೋದು ಗೊತ್ತು ಮಾಡಬೇಕು ಅಂತ ಅಂದಾಗ ಅದಕ್ಕೆ ಒಪ್ಪಂದ ಮಾಡಿದ್ದೇವೆ. ಆದರೆ ಎಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದರೆ ಗ್ರಾಮೀಣಾಭಿವೃದ್ಧಿ ಯೂನಿವರ್ಸಿಟಿ ಒಳಗೆ ಮಾಡಿದರೆ ಅಲ್ಲಿ ಮಕ್ಕಳು ಕೂಡ ಪಾಲ್ಗೊಳ್ತಾರೆ. ಅದರ ಜೊತೆಗೆ ಕಲಿಯಕ್ಕೆ ಭಾಳ ಪ್ರಶಾಂತವಾದ ವಾತಾವರಣ ಆಯಿತು ಅಂತ ಹೇಳಿ ಕೇಳಿಕೊಂಡು ನಾವು ಇಲ್ಲಿ ಬಂದಾಗ ನಮ್ಮ ಸಾಹೇಬರು ನಾಗರ ಸಾಹೇಬರು ನೀವೇನು ಮಾಡ್ತೀವಿ ಮಾಡಿ ನಮ್ದೆಲ್ಲ ಸಹಕಾರ ಐತೆ ಅಂತೇಳಿ ಆಗ ನಮ್ಮೆಲ್ಲ ಸಿಬ್ಬಂದಿ ಕರೋದು ಬಾರಂಗಿ ಸರ್ ಮತ್ತು ಬಾಳ್ಕೆ ಸರ್ ಇದ್ದಾಗಿ ಅವ್ರು ಏನು ಸಹಕಾರ ಬೇಕು ಕೊಡ್ರಿ ಅಂತ ಹೇಳಿದರೆ ಅವರಿಗೆ ನಮ್ಮ ಅಕಾಡೆಮಿಯಿಂದ ತುಂಬ ಹೃದಯದ ಅಷ್ಟು ಅದ್ಭುತವಾದಂಥ ವಾತಾವರಣ ಇದೆ. ನೀವು ನಮಗೆ 2 ರೂಮ್ ಕೊಟ್ಟಿದ್ದಾರೆ ವಸತಿ ಇರಲಿಕ್ಕೆ, ಆನಂತರ ಊಟದ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಯೂನಿವರ್ಸಿಟಿಯಿಂದ ಮಾಡಿದ್ದಾರೆ. ನಮ್ಗೆ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ. ಆನಂತರ ಅದ್ರ ಜೊತೆಗೆ ನಮಗೆ ಇವತ್ತು ಏನು ಮಾಡಬೇಕಾಗಿದೆ ಅನ್ನೋದು ಅದನ್ನೆಲ್ಲ ಸಂಪೂರ್ಣ ಮಾಡಲಿಕ್ಕೆ ನಾವು ಪ್ರಶಾಂತವಾದ ವಾತಾವರಣ ಇತ್ತು ಕಲಿಸಿದ್ದೇವೆ. 25 ಹುಡುಗರು ಸರ್ ಇಲ್ಲಿ ನಮ್ಮ ಕಲಿಕಾರ್ಥಿಗಳು 5 ಜನ ಕಲಿಸುವವರಿದ್ದಾರೆ. ಒಬ್ಬೊಬ್ಬರಿಗೆ 5 ಮಂದಿ 4 ಮಂದಿ ಹಿಂಗೆ ಒಂದು ಟೀಮ್ ಮಾಡಿ ಅವತ್ತು ಬಿಟ್ಟಿದ್ದೇವೆ. ಆ ಪ್ರಕಾರ ಇವತ್ತು ಕಲಿಸಿದ್ದಾರೆ. ಆದರೆ ಒಂದೇ ದಿನ 2 ದಿವಸಕ್ಕೆ 5 ದಿವಸಕ್ಕೆ ಈ ಪದ ಕಲಿಯೋಕ್ಕಾಗೋದಿಲ್ಲ, ಬರೀ ಡಬ್ ಚಾಪ್ ಹಾಕಿ ಕಲಿಯೋಕ್ಕಾಗೋದಿಲ್ಲ. ವರ್ಷಾನುಗಟ್ಟಲೆ ನಾವು ಕಲಿಬೇಕಾಗ ಗುರುಗಳು ಹುಡುಕೊಂಡು ಹೋಗಿ ಕಲ್ತೀವಿ. ಅವ್ರಿಂದ ಬೆನ್ನ ತಗಡೆ ಕಲ್ತೀವಿ. ಅವ್ರು ಏನು ಚಟ ಮಾಡ್ತಾರೆ ಆ ಚಟ ಕೊಡಿಸಿ ಕಲ್ತೀವಿ ನಾವು. ಇದು ವಿಷಯನ ಅವತ್ತಿನ ಕಾಲಕ್ಕೆ ತಗೊಂಡಿತ್ತು. ಇಲ್ಲಾಂದ್ರೆ ಅವ್ರು ಬಾಯಿ ಬಿಟ್ಟಿರಲಿಲ್ಲ, ನಾವು ಕಲಿಸ್ತಿರಲಿಲ್ಲ ಅವರು ಅಂತ ಕಾಲಿತ್ತು. ಆದರೆ ಇವತ್ತು ಏನೈತಿ ನಾವಾಗಿ ಕಲಿಸ್ತೀವಿ ಬರೀ ಅಂತ ಬರುವಂಥ ಕಾಲ ಓದಲಿಲ್ಲ, ತಪ್ಪಿಸ್ಕೊಂಡಾಗಿರ್ತಾರೆ. ಆದರೂ ಕೂಡ ಈ 5 ದಿವಸ 25 ಜನ ತುಳಿಯ ದಿವಸ ಸರ್, ನಂತರ 20 ಜನ ಕಲಿತಿದ್ದಾರೆ. ಅದು ನಮಗೆ ತೃಪ್ತಿ ಇದೆ. ಹೆಚ್ಚು ನಾನು ಮಾತಾಡೋದಿಲ್ಲ. ನಮ್ಮ ಅಕಾಡೆಮಿ ಮಾಡೋದಕ್ಕೆ ಕೆಲಸ ಒಳ್ಳೆಯ ಕೆಲಸ. ಅದಕ್ಕೆ ನಮ್ಮ ಸಹಕಾರ ಕೊಟ್ಟಂಥ ನಮ್ಮ ಯೂನಿವರ್ಸಿಟಿ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಹಾಡುವಾಗ ನಮ್ಮ ಹತ್ರ ಬಂದು ನಿಂತು ನೋಡ್ತಿದ್ರು, ಏನು ಸರಿ ಹಿಂಗಂದ್ರೆ ಏನು ಹಂಗಂದ್ರೆ ಏನು ಕೇಳಿದ್ರು. ಅದು ನಮಗೆ ಖುಷಿ. ಈ ವಿದ್ಯಾರ್ಥಿಗಳು ಕೂಡ ಅದ್ರ ಪ್ರಶ್ನೆ ಮಾಡ್ತಿದ್ರು ಅವಾಗ. ಅದೆಲ್ಲ ನಮಗೆ ಖುಷಿ ಕೊಟ್ಟಿದೆ. ಇಷ್ಟು ಹೇಳಿ ಯಾಕಂದ್ರೆ ಮಾತಾಡೋದು ಚಂದ ಇದೆ. ನಾವು ಪ್ರಾಸ್ತಾವಿಕವಾಗಿ ಇದ್ರದ್ದು ಏನು ಯಾಕೆ ರೂಪರೇಷೆ ಏನು ಅನ್ನೋದಕ್ಕೆ ಒಂದು 2 ನಿಮಿಷ ಟೈಮ್ ಕೊಡಿದ್ದೇನೆ. ಮುಂದಿನ ಕಾರ್ಯಕ್ರಮ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಇದೆ. ಮಾತಾಡೋದಾದರೆ ಗೀಗಿ ಪದ ಹಾಡ್ತಾರೆ. ಕಲಿತಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾರೆ, ಕಲಿಸುವಂಥ ಗುರುಗಳು ಕೂಡ ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಮುಂದಿನ ದಿನಮಾನಗಳಲ್ಲಿ ಮತ್ತು ಈ ಕಾರ್ಯಕ್ರಮ ನೋಡೋಣ. ಇಷ್ಟು ಹೇಳಿ ನಾನು ಮಾತು ಕೊಡ್ತೀನಿ. ಎಲ್ಲರೂ ಇಷ್ಟ. ಜನಪದ ಕಾರ್ಯಕ್ರಮದ ಸಮಾರಂಭದಲ್ಲಿ ನಮ್ಮ ಜನಪದ ವಾದ್ಯಗಳ ಮೂಲ ವಾದ್ಯಗಳಂತ ನಾವೇನು ಹೇಳ್ತೀವಿ, ಅದರಲ್ಲಿ ದಪ್ಪ ಮತ್ತು ಶ್ರುತಿಯನ್ನು ನುಡಿಸುವುದರ ಮೂಲಕ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕೆಂದು ಮಾನ್ಯ ಕುಲಪತಿಗಳು ಹಾಗೂ ಕುಲಸಚಿವರಲ್ಲಿ ನಾನು ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ದಿವಸ ಎಲ್ಲರೂ ಇಲ್ಲೇ ಇದ್ದು ಎಲ್ರಿಗೂ ಕೂಡ ಒಂದು ಉತ್ತಮವಾದಂಥ ಒಂದು ವಾತಾವರಣವನ್ನು ನೀವು ನೀಡಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಸಾಕಷ್ಟು ಅನುಭವವನ್ನು ನೀಡುವುದಕ್ಕೆ ನಮ್ಮೆಲ್ಲರಿಗೂ ಕೂಡ ಧನ್ಯವಾದ. ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ವಿಶ್ವವಿದ್ಯಾಲಯದ ಶಿಕ್ಷಕರೇ, ಸಿಬ್ಬಂದಿಗಳೇ ಮತ್ತು ವಿದ್ಯಾರ್ಥಿಗಳೇ, ಈ ಒಂದು ಬೆಳಗ್ಗೆ ಒಂದು ಸಮಾರಂಭ ನಮ್ಮಲ್ಲಿ ನೆರವೇರಿತು.
ಮಾನ್ಯ ಲೋಕಾಯುಕ್ತರು ಬಂದು ಸುಮಾರು 1.5 ಗಂಟೆ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಈ ವಿಶ್ವವಿದ್ಯಾಲಯ ಅವರು ನೋಡಿದ್ದಿಲ್ಲ, ನೋಡಿ ಭಾಳಷ್ಟು ಖುಷಿಪಟ್ಟು ಹೆಮ್ಮೆ ಪಟ್ಟು ನನ್ನ ವಿದ್ಯಾರ್ಥಿಗಳಿಗೆ ಭಾಳ ಒಂದು ಪ್ರೋತ್ಸಾಹದಾಯಕ ಮಾತನ್ನು ಹೇಳಿ ಹೋದರು. ಈಗ ಮಧ್ಯಾಹ್ನ 2:15 ಲಾ ಯೂನಿವರ್ಸಿಟಿ ಹುಬ್ಳಿನಲ್ಲಿ ಅವರ ಜೊತೆ ನನಗೂ ಕೂಡ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಾಗಿದೆ 2:15. ಅದಕ್ಕೋಸ್ಕರ ಸ್ವಲ್ಪನೇ ತಮ್ಮೊಂದಿಗೆ ಮಾತಾಡಿ ನಾನು ವೇದಿಕೆಯಲ್ಲಿರುವಂಥ ಎಲ್ಲರ ಅನುಮತಿಯನ್ನು ಕೋರಿ ನಿರ್ಗಮಿಸ್ತೇನೆ. ಈ ಒಂದು ವಿಶೇಷವಾದ ಕಾರ್ಯಕ್ರಮ ಶಂಕರನವರು ಬಂದು ನಮಗೆ ಕೇಳಿದರು. ನಮ್ಮ ವಿಶ್ವವಿದ್ಯಾಲಯದ ಒಂದು ಉದ್ದೇಶ ಕೂಡ ಗ್ರಾಮೀಣ ಒಂದು ಏನು ಈ ಸಂಸ್ಕೃತಿ, ಕಲೆ ಮತ್ತು ಸಂಗೀತ, ಕ್ರೀಡೆಗಳನ್ನು ಉತ್ತೇಜನೆ ಮಾಡುವಂಥದ್ದು ಇರೋದರಿಂದ ಅವರು ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು. ಸೊ ಹೀಗಾಗಿ ಅವ್ರಿಗೆ ನಾವೇನು ವ್ಯವಸ್ಥೆ ಬೇಕು ಅದನ್ನೆಲ್ಲವೂ ಕಲ್ಪಿಸಲಿಕ್ಕೆ ನಾವು ಹೇಳಿದ್ದೀವಿ. ಹಾಗಾಗಿ ಅವರು ಕೂಡ ಅದನ್ನು ಭಾಳ ಸದುಪಯೋಗಪಡಿಸಿಕೊಂಡು ಈ ಕಲೆ, ಈ ನಶಿಸಿ ಹೋಗುತ್ತಿರುವಂಥ ಕಲೆಯನ್ನು ಬೀಗಿ ಪದ ನಾವು ಕೂಡ ಸಣ್ಣವರಿದ್ದಾಗ ಸ್ಕೂಲ್ಗೆ ಹೋಗುವಾಗ ಹಳ್ಳಿನಲ್ಲಿ ಸಂಜೆಗೆ ಎಲ್ಲ ಗುಡಿಗಳಲ್ಲಿ ಎಲ್ಲ ನಡೆಸ್ತಾ ಇದ್ರು. ನಾವು ಕೂಡ ಅವ್ರ ಜೊತೆ ಹೋಗಿ ನಮಗೆ ವಾಸ ಕೊಡ್ತಿದ್ದಿಲ್ಲ. ಅವ್ರಿಗೆ ಅವ್ರ ಹೆಂಗೆ ಶಂಕರನವ್ರು ಹೋಗಿ ಏನೇನು ಚೆನ್ನಾಗಬೇಕು ಮಾಡಿಸಿ ಕಲ್ತಿದ್ವಿ ಅಂತಿದ್ರಲ್ಲ, ಹಂಗೆ ನಾವು ಕಾಡಿ ಬೇಡಿ ಸ್ವಲ್ಪ ಏನಾದ್ರು ಬಾರಿಸೋದು, ಆಮೇಲೆ ಇದನ್ನು ಕೊಡ್ರಪ್ಪ ನಮಗೂ ಅಂತೇಳಿ ನಾವು ಕೂಡ ಅದನ್ನು ಮಾಡಿದ್ವಿ. ಯಾಕಂದರೆ ಆ ಜೀಲಿರ್ಬೇಕು ವಿದ್ಯಾರ್ಥಿಗಳ ಹತ್ರ, ಪರ್ಟಿಕ್ಯುಲರ್ಲಿ ಗ್ರಾಮೀಣ ಭಾಗದಿಂದ ಬಂದಂಥವ್ರಿಗೆ ಎಲ್ಲವನ್ನೂ ಕಲಿಬೇಕನ್ನುವಂಥ ಆ ಮನಸ್ಸು ಇರಬೇಕು. ಅದಕ್ಕೆ ನಾನು ಹೇಳೋದು, ಯಾವುದೇ ಒಬ್ಬ ವ್ಯಕ್ತಿ ಪರಿಪೂರ್ಣ ವ್ಯಕ್ತಿ ಆಗಬೇಕು ಅಂತಂದರೆ ಅವನಿಗೆ ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ಜ್ಞಾನ ಇರಬೇಕು. ಆದರೆ ಯಾವುದನ್ನು ನಾವು ಕಲಿತಾ ಇರ್ತೀವಿ ಅದರಲ್ಲಿ ಪೂರ್ಣ ಜ್ಞಾನ ಇರಬೇಕು. ಅದಕ್ಕೋಸ್ಕರ ಅಂದರೆ ಎ ಪರ್ಸನ್ ಶುಡ್ ಹ್ಯಾವ್ ಸಮಥಿಂಗ್ ಆಫ್ ಎವ್ರಿಥಿಂಗ್, ನೋ ಸಮಥಿಂಗ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಆಫ್ ಸಮಥಿಂಗ್ ವಿಚ್ he is pursuing and which he is planning to do for his life. ಸೊ ಅದಕ್ಕೆ ಈ ಒಂದು ಎಲ್ಲ ಕಲಾಕಾರರು, ಎಲ್ಲ ಸಂಗೀತಕಾರರು ಎಲ್ಲರೂ ಈ ಒಂದು ಬಂದಿದ್ದಾರೆ. ಜಾನಪದ ಅಕಾಡೆಮಿಯವರು ಕೂಡ ನಮ್ಮ ಜೊತೆ ಕೈಜೋಡಿಸಿದ್ದಾರೆ. ಈಗ ಇವತ್ತಿನ ದಿವಸ ನಾನು ಮುಂದೆ ಎಲ್ಲರಿಗೂ ಹೇಳೋಕ್ಕೆ ಬಯಸ್ತೇನೆ, ಇದು ಒಂದೇ ಅಲ್ಲ, ಬೇರೆ ಬೇರೆ ಯಾವುದೇ ಕಲಾವಿದರು ಯಾವುದೇ ಕಾರ್ಯಕ್ರಮವನ್ನು ಮಾಡಿದರೆ ನಮ್ಮ ವಿಶ್ವವಿದ್ಯಾಲಯ ಯಾವತ್ತೂ ನಿಮಗೆ ಸ್ವಾಗತ ಯಾವತ್ತೂ ಸಹಾಯ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಪಠ್ಯಕ್ರಮದಲ್ಲಿ ಈ ಒಂದು ಏನು ಪರ್ಫಾರ್ಮಿಂಗ್ ಆರ್ಟ್ಸ್ ಅನ್ನುವಂಥ ಒಂದು ಸಭೆ ಅನ್ನೋದು ಒಂದು ಸಬ್ಜೆಕ್ಟನ್ನು ಕೂಡ ನಾವು ಹಾಕಿದ್ದೀವಿ. ಯಾಕಂತಂದರೆ ಸುಮ್ಮನೆ ಉದ್ದಕ್ಕೆ ಸಬ್ಜೆಕ್ಟನ್ನು ಓದೋದ್ರಿಂದ ಒಬ್ಬ ವ್ಯಕ್ತಿಯ ವಿಕಸನ ಆಗೋದಿಲ್ಲ. ಅವರಿಗೆ ಸರ್ವಾಂಗೀಣ ಅಭಿವೃದ್ಧಿ ಆಗಬೇಕು ಅಂತಂದರೆ, ಅಂದರೆ ಎಲ್ಲ ಅವರ ಒಂದು ಮನಸ್ಥಿತಿ ಅಭಿವೃದ್ಧಿ ಆಗಬೇಕು ಅಂದರೆ ಎಲ್ಲರಿಗೂ ಕೂಡ ಅವಶ್ಯಕ ಅನ್ನೋದನ್ನು ನಾವು ಅಂದ್ಕೊಂಡು ಅದನ್ನು ಮಾಡಿದ್ದೇವೆ. ಸೊ ಹಾಗಾಗಿ ತಾವು ದಯವಿಟ್ಟು ಮುಂದೆನೂ ಕೂಡ ಕಾರ್ಯಕ್ರಮ ಇಲ್ಲಿ ಮಾಡಿ. ಮತ್ತು ಈ ಕಾರ್ಯಕ್ರಮ ನಮ್ಮ ವಿಶ್ವವಿದ್ಯಾಲಯದ ವತಿಯಿಂದ ಬಾರಂಗಿಯವರು ಮತ್ತು ಸಂಜಯ್ ಅವರು, ನಮ್ಮ ಅಜೀಜ್ ಅವರು ಮತ್ತು ಇನ್ನು ಶಶಿಕಲಾ ಅವರು ಎಲ್ಲರೂ ಭಾಳಷ್ಟು ಆಸೆಯಿಂದ ಇದನ್ನು ನೆರವೇರಾಗಿ ಮಾಡಿದ್ದಾರೆ. ಅವರೆಲ್ಲರೂ ಕೂಡ ಅಭಿನಂದನೆಯನ್ನು ಹೇಳಿ ತಮ್ಮೆಲ್ಲರೂ ಕೂಡ ನಮಸ್ಕರಿಸಿ ನಾನು ನಮ್ಮ ವಿಶ್ವವಿದ್ಯಾಲಯದ ಒಂದು ಪ್ರಕಟಣೆ ಏನು ಗದಗ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯ ಹೋರಾಟ ಅನ್ನುವಂಥ ಪುಸ್ತಕವನ್ನು ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ನಾವು ಮತ್ತು ಅಜಿಜರು ಕೊಡ್ತೇವೆ. ಅದನ್ನು ಕೊಟ್ಟು ನಾನು ತಮ್ಮೆಲ್ಲರ ಅನುಮತಿಯೊಂದಿಗೆ ನಿರ್ಗಮಿಸಿದೆ. ಧನ್ಯವಾದ. ಈಗ ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಮಾನ್ಯ ಕುಲಪತಿಗಳಿಗೆ ಗೌರವ ಸನ್ಮಾನವನ್ನು ನೆರವೇರಿಸಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇವೆ. ಸ್ವತಂತ್ರ ಹೋರಾಟ ಅನ್ನುವಂಥ ಪುಸ್ತಕವನ್ನು ಕೂಡ ಮಾನ್ಯ ಕುಲಪತಿಗಳು ವೇದಿಕೆಗಳಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ನೀಡಬೇಕಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಕರ್ನಾಟಕ ಜಾನಪದ ಅಕಾಡೆಮಿ ವತಿಯಿಂದ ಮಾನ್ಯ ಕುಲಪತಿಗಳಿಗೆ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಬೀಜಿಪದ ಕಲಾವಿದರಿಗೆ ಗೌರವ ಸನ್ಮಾನವನ್ನು ನೀಡಲಾಗಿದ್ದರು. ಶ್ರೀಮತಿ ಯಲ್ಲವ್ವ ಸಾಲಿಮನಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕುರುಡು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ಮನವಿ. ಶ್ರೀಮತಿ ಲಕ್ಷ್ಮೀಬಾಯಿ
ಮಾದರ್ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತರು ಹುಲಿಕಟ್ಟಿ ಇವರು ವೇದಿಕೆಗೆ ಬರಬೇಕಾಗಿ ಪ್ರಶಸ್ತಿ ಕೊಡಬೇಕು. ಶ್ರೀ ಬಸವರಾಜ್ ಶ್ರೀ ವಿವೇನ ಅಂಗಡಿ ಆಕಾಶವಾಣಿ ಕಲಾವಿದರು ಅಭಿನೀತ್ ಸೋಮಾಪುರ ಎಲ್ಲರೂ ಕೂಡ ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ. ಜಾನಪದ ಕಲೆ ಅದು ನಮ್ಮ ಜೀವಂತಿಕೆ ಪ್ರತೀಕವೂ ಕೂಡ ಹೌದು. ಜನಪದರು ಯಾವುದೇ ಶಿಕ್ಷಣವನ್ನು ಪಡೆದಿದ್ರು ಕೂಡ ಅವರಿಂದ ಅವರು ಹುಟ್ಟಿದಾನೆ ಅದೊಂದು ಕಲೆಯನ್ನು ಕರಗತ ಮಾಡಿಕೊಂಡಿರ್ತಕ್ಕಂಥವ್ರು. ಕಲೆ ಅವರ ಬದುಕಾಗಿರುವಂಥದ್ದು ರಾಜ್ಯ ಮಟ್ಟದಲ್ಲಿ ವಿಶ್ವ ಮಟ್ಟದಲ್ಲಿ ನಮ್ಮ ನಾಡಿನ ಸಂಸ್ಕೃತಿಯನ್ನು ವಿತರಿಸುವಲ್ಲಿ ನಮ್ಮ ಜನಪದ ಕಲಾವಿದರ ಒಂದು ಪರಿಶ್ರಮ, ಅವರ ಒಂದು ಕಲೆ ಕರಗತವಾಗಿರುವಂಥದ್ದು ಇಲ್ಲಿ ಪ್ರಸ್ತುತಪಡಿಸೋದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ಗೌರವ ಸ್ವೀಕಾರ ಮಾಡಿದಂಥ ಎಲ್ಲ ಕಲಾವಿದರಿಗೆ ಹಾಗೆಯೇ ಮುಂದಿನ ದಿನದಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥ ಗೀಗಿ ಪದ ಕಲಾವಿದರು ತಮ್ಮ ಕಲೆಯನ್ನು ಪ್ರಸ್ತುತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೆ. ಗಮನದಲ್ಲಿ ಇಟ್ಕೊಂಡು ತಾವು ಆ ಒಂದು ಕಲೆಯನ್ನು ಪ್ರಸ್ತುತಪಡಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತೆ. ಹೊರಗೆ Hallelujah.
ಹಿಂದಿ ಪದವನ್ನು ಪ್ರಸ್ತುತಪಡಿಸಿರ್ತಕ್ಕಂಥ ಜಾನಪದ ಕಲಾವಿದರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮ ಉದ್ದೇಶಿಸಿ ವಿಷಯ ಮಂಡನೆ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಜೀವದ ಜೀವ ಜನಪದ, ನನ್ನ ಭಾವದ ಉಸಿರು ಜನಪದ, ನನ್ನ ಭಕ್ತಿಯ ಸೆಲೆವು ಜನಪದ, ನನ್ನ ಹಾಡಿನ ದ್ರವ್ಯ ಜನಪದ, ಲೋಕವೃಕ್ಷದ ಬೇರು ಜನಪದ, ಜೀವಜಾತ್ರೆಯ ತೇರು ಜನಪದ, ಸಕಲ ಕಲೆಗಳ ತಾಯಿ ಜನಪದ, ಗೌರ ಧರ್ಮದ ತಂದೆ ಜನಪದ, ಅಕ್ಷರ ಲೋಕದ ರಾಕ್ಷಸರಿಂದ, ಇನ್ನೊಂದ್ಸಾರಿ ಹೇಳ್ತೀನಿ, ಅಕ್ಷರ ಲೋಕದ ರಾಕ್ಷಸರಿಂದ ನನ್ನ ನಿಮ್ಮ ದೂರದಲ್ಲಿರಿಸಿದ ಅಸ್ತ್ರ ಜನಪದವಯ್ಯ ಸದ್ಗುರು ಬಸವಣ್ಣ. ಬಹಳ ಮಹತ್ವದ ಕಾರ್ಯಕ್ರಮ ಇದು ಅಕಾಡೆಮಿ ಹಮ್ಮಿಕೊಂಡಿರೋದು. ಯಾವುದು ನಮ್ಮ ಕೈ ಬಿಟ್ಟು ಹೋಗಾಕ ಊರು ದಂಡಿಗೆ ಬಂದು ನಿಂತದನು ಅದನ್ನು ಊರು ಒಳಗೆ ಕರ್ಕೊಂಡ್ಬರುವಂಥ ಪ್ರಯತ್ನವನ್ನು ಜಾನಪದ ಅಕಾಡೆಮಿ ಮೂಲಕ ಶಂಕರಣ್ಣ ಅವರು ಮಾಡಕತ್ತಾರೆ. ಯಾವುದನ್ನ ಬಳಸಂಗಿಲ್ಲ ಅದನ್ನು ಉಳಿಸ್ಕೊಳ್ಳೋಕ್ಕಾಗೋದಿಲ್ಲ. ಯೂಸ್ ಆರ್ ಲೂಸ್ ಅಂತ ಒಂದು ಮಾತದೆ ಇಂಗ್ಲೀಷ್ನಲ್ಲಿ. ನಾನು ನನ್ನ ಹೊಟ್ಟೆ ತುಂಬಿಕೊಳ್ಳಿಕ್ಕೆ, ನನ್ನ ನಂಬಿದವರ ಹೊಟ್ಟೆ ತುಂಬಿಸ್ಲಿಕ್ಕೆ ಒಂದು ಇಂಗ್ಲಿಷ್ ಎಮ್ಮೆ ಸಾಕಿದೆ. ಅರ್ಥ ಆಗಲಿಲ್ಲ ನಿಮಗೆ? ನಾನೊಂದು ಇಂಗ್ಲಿಷ್ ಎಮ್ಮೆ ಮಾಡಿದೆ. ಯಾತಕ್ಕೆ ಅಂದರೆ ಹೊಟ್ಟೆ ತುಂಬಿಸ್ಕೊಳ್ಳಿಕ್ಕೆ. ಆ ಇಂಗ್ಲಿಷ್ ಎಮ್ಮೆ ನನ್ನ ಹೊಟ್ಟೆ ತುಂಬಿಸ್ತು, ಆದರೆ ನನ್ನ ನೆತ್ತಿ ತುಂಬಿಸಿದ್ದು ಜಾನಪದ. ಅದಕ್ಕಾಗಿಯೇ ನಾನು ಆ ಒಂದು ವಚನದಲ್ಲಿ ನನ್ನ ಜೀವದ ಜೀವ ಜನಪದ ಅಂತ ಹೇಳಿದ್ದೆ. ಯಾವುದನ್ನು ನಾವು ಕರುಳಿಗೆ ಹಂಚಿಕೊಂಡು ಪ್ರೀತಿ ಮಾಡಂಗಿಲ್ಲೋ ಅದು ಉಳಿಸ್ಕೊಳ್ಳೋದು ಭಾಳ ಕಷ್ಟ ಅನ್ನೋದು ಇವತ್ತು ಎಲ್ಲ ಜನಪದ ಕಲೆಗಳ ಪರಿಸ್ಥಿತಿಯನ್ನು ನೋಡಿ ನಮಗೆ ಅರ್ಥ ಆಗಿದೆ. ನಾನು ಬಾಗಲಕೋಟೆ ಜಿಲ್ಲೆ ಬನಹಟ್ಟಿ ಕಾಲೇಜಿನಲ್ಲಿ ಇಂಗ್ಲಿಷ್ ಪ್ರಾಧ್ಯಾಪಕನಾಗಿ, ಆ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ನಿವೃತ್ತನಾದ. ಆದರೆ ಈ ಜನಪದ ಕಲೆಗಳನ್ನು ಉಳಿಸೋದಕ್ಕಾಗಿ, ಬೆಳೆಸೋದಕ್ಕಾಗಿ ನಾನು ನೌಕರಿ ಮಾಡ್ತಾ ಇರುವಾಗಲೂ ನಿವೃತ್ತಿಯ ನಂತರವೂ ಕೂಡ ಆ ಪ್ರಯತ್ನವನ್ನು ನಾನು ಮಾಡ್ತಾನೆ ಬಂದಿದ್ದೆ. ಬನಹಟ್ಟಿಯಲ್ಲಿ ನಮ್ಮ ವಾತ್ಸಲ್ಯ ವಿಚಾರ ವೇದಿಕೆ ಅನ್ನುವಂಥ ಒಂದು ವೇದಿಕೆಯ ಮೂಲಕ ಜಿಲ್ಲಾ ಜಾನಪದ ಉತ್ಸವಗಳನ್ನು ಮಾಡ್ತಾ ಇದ್ವಿ. ಆಮೇಲೆ ಕಲಾವಿದರ ಪರಿಚಯ ಬೇರೆ ಜಿಲ್ಲೆಯವರಿಗೆ, ಬೇರೆ ರಾಜ್ಯದವರಿಗೆ ಮತ್ತು ಬೇರೆ ದೇಶದವರಿಗೂ ಕೂಡ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದೀವಿ. ಆದರೆ ಈ ಕಲೆಯನ್ನು ಉಳಿಸ್ಬೇಕಾಯ್ತು ಅಂತಂದ್ರೆ ನಾವು ಸ್ವತಃ ಅದನ್ನು ತೊಡಗಿಕೋಬೇಕು ಅಂತ ನನಗೆ ಅನಿಸಿದ್ದರಿಂದ ಲಾವಣಿ ಮತ್ತು ತತ್ವ ಪದಗಳನ್ನು ಬರೆದು ಒಂದು ತಂಡ ಕಟ್ಟಿಕೊಂಡು ಅದನ್ನು ಇವತ್ತಿನ ಪೀಳಿಗೆಗೆ ಮುಟ್ಟಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಬಂದಿದ್ದೇನೆ. ಇವತ್ತಿಲ್ಲಿ ಭಾಳ ಮಂದಿ ಇಲ್ಲ ಅನ್ನೋ ಚಿಂತೆ ಇಲ್ಲ ನನಗೆ. ಯಾಕಂದರೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಭಾಳ ಮಂದಿ ಬೇಕಾಗಿಲ್ಲ, ಭಾಳೋ ಮಂದಿ ಬೇಕು. ತಾಳೋ ಮಂದಿ ಬೇಕು. ಈಗ ಎದ್ದು ಹೋದ್ರಲ್ಲ ಅವರು ನಮ್ಮವರಲ್ಲ. ನಮ್ಮವರು ಅಲ್ಲದವರು ಹೋಗೋದಕ್ಕೆ ನಾವು ಯಾಕೆ ಚಿಂತೆ ಮಾಡಬೇಕು? ಅದಕ್ಕಾಗಿ ನಿಮಗೆ ನಾನು
ಈ ಲಾವಣಿ ಮತ್ತು ಗೀಗಿ ಪದಗಳ ಕುರಿತಾಗಿ ಸಾಮಾನ್ಯ ಕೆಲವು ಅಂಶಗಳನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯತೆ ಇದೆ. ಕಾರಣ ಏನು ಅಂತಂದ್ರೆ ಈ ಶಿಬಿರದ ಉದ್ದೇಶ ಕೆಲವರು ಇಲ್ಲಿ ಇದ್ದು ಅದನ್ನು ಕಲಿತು ಮುಂದೆ ಪ್ರಸಾರ ಮಾಡಬೇಕು ಅನ್ನೋ ಕಾರಣಕ್ಕಾಗಿ 5 ದಿವಸಗಳವರೆಗೆ ಅವರಿಗೆ ವಿವರವಾಗಿ ಹೇಳ್ಯಾರ. ನಮ್ಮ ಭಾಗ್ಯ ಇದು, ಇಲ್ಲಿ ಮುಂದೆ ಕೂತಾರಲ್ಲ ಇಂತಹ ಕಲಾವಿದರು ಇನ್ನೂ ನಮ್ಮ ನಡುವೆ ಅದಾರ. ಅವರು ನಂತರ ಈ ಕಲೆ ನಮ್ಮಿಂದ ದೂರ ಆಯಿತು ಅಂತ ಹೇಳೋದಲ್ಲ, ಬಹಳ ದುರಂತದ ವಿಷಯ ಇದು. ಅದಕ್ಕಾಗಿ ಯಾರ್ಯಾರಿಗೆ ಇದರಲ್ಲಿ ಆಸಕ್ತಿ ಇದೆನೋ ಶಿಬಿರದಲ್ಲಿ ಭಾಗವಹಿಸಿರಿ ಅಥವಾ ಬಿಡ್ರಿ, ನೀವು ಎಲ್ಲರೂ ಅವರ ಹತ್ರ ಹೋಗಿ ಕಲಿತು ಈ ಕಲೆಯನ್ನು ಉಳಿಸ್ಬೇಕು, ಬೆಳೆಸಬೇಕು ಅನ್ನುವಂಥ ಒಂದು ವಿನಂತಿ ನಮ್ಮದು. ಯಾಕೆ ಈ ಮಾತು ನಾನು ಹೇಳ್ತಾ ಇದ್ದೀನಿ ಅಂದರೆ, ಜಗತ್ತಿನ ನೀತಿ ಇವತ್ತು ಮೊದಲಿನ ಹಾಗಿಲ್ಲ. ನಾನು ಹೇಳಿದ್ನಲ್ಲ, ನಾನು ಒಬ್ಬ ಕಲಾವಿದ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಇದೆ. ಆದರೆ ನಾನು ಒಂದು ಕಾಲೇಜಿನ ಪ್ರಿನ್ಸಿಪಲ್ ಆಗಿ, ಒಬ್ಬ ಸಾಹಿತಿಯಾಗಿ ನಾನು ಹೋದಾಗ ನನ್ನನ್ನು ಗೌರವಿಸುವಂಥ ರೀತಿಗೂ, ನಾನು ಒಬ್ಬ ಕಲಾವಿದ ಆಗಿ ಹೋದಾಗ ನನ್ನನ್ನು ಕಾಣುವಂಥ ರೀತಿಗೂ ಬಹಳಷ್ಟು ವ್ಯತ್ಯಾಸ ನಾನು ಕಂಡುಕೊಂಡಿದ್ದೇನೆ. ಅಂದರೆ ಕಲಾವಿದರನ್ನ ಗೌರವದಿಂದ ಈ ಜನ ಕಾಣೋದಿಲ್ಲ. ಆ ಕಾರಣಕ್ಕಾಗಿ ಕಲಾವಿದರಾಗಲಿಕ್ಕೆ ಇವತ್ತು ಜನ ನಿರಾಕರಿಸ್ತಾರೆ. ದೂರದರ್ಶನ ಸಿನಿಮಾಗಳಲ್ಲಿ ಭಾಗವಹಿಸಿದರೆ ಅವರಿಗೆ ಮನ್ನಣೆ ಸಿಗ್ತದೆ, ಹೀರೋ ಆಗ್ತಾರೆ ಅವರು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಹೋಗುವಂತಹ ಜನ ನಮ್ಮ ಎಲ್ಲ ಕಲೆಗಳ ತಾಯಿ ಜನಪದ ಅಂತ ನಾನು ಹೇಳಿದ್ನಲ್ಲ, ಇಂಥ ಒಂದು ಕಲೆಯನ್ನು ಉಳಿಸ್ಕೊಳ್ಳಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಿ ನನಗೆ ಖೇದ ಅನ್ನಿಸ್ತದೆ. ನಾನು ಇಷ್ಟೆಲ್ಲ ಗೊತ್ತಿದ್ದು ಕೂಡ ಈ ಕಲೆಯಲ್ಲಿ ಯಾಕೆ ಮುಂದುವರೆದೆ ಅಂದರೆ, ನಾನು ಮಾಡಬೇಕಾದಂಥ ಕೆಲಸವನ್ನು ನಾನೇ ಮಾಡಬೇಕು. ಬೇರೆಯವರಿಗೆ ನೀವು ಮಾಡ್ರಿ ಅಂತ ಹೇಳಿದರೆ ಅದರಲ್ಲಿ ಅವರಿಗೆ ಆಸಕ್ತಿ ಬೇಕು, ಪ್ರತಿಭೆ ಬೇಕು. ಈ ಆಸಕ್ತಿ ಮತ್ತು ಪ್ರತಿಭೆಗಳನ್ನು ಎರಡೂ ಕೂಡಿಸಿಕೊಂಡು ಮುಂದುವರೆದಾಗ ಮಾತ್ರ ಇದರಲ್ಲಿ ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಇದೆ. ಈ ವಿದ್ಯಾರ್ಥಿಗಳ ಮುಂದೆ ನಾನೊಂದು ಸಂಗತಿಯನ್ನು ತಿಳಿಸ್ಬೇಕಿಲ್ಲ. ಬಹಳಷ್ಟು ಸಾರಿ ನಾನು ಇದರ ಬಗ್ಗೆ ಹೇಳಿದ್ದೀನಿ. ಕಾರಣ ಏನು ಅಂತಂದ್ರೆ, ನಮ್ಮ ನಾಲಿಗೆ ಎಲ್ಲಿ ಹೋಗ್ತದೆ ಅಂತಂದ್ರೆ ಮತ್ತೆ ಆ ಬಿದ್ದ ಹಲ್ಲಿನ ಸಂದಿಗೆ ಹೋಗ್ತದೆ. 2004ನೇ ಇಸ್ವಿಯಲ್ಲಿ ನಾನು ನಮ್ಮ ಕಾಲೇಜಿನ ಪ್ರಿನ್ಸಿಪಲ್ ಆಗಿ ಚಾರ್ಜ್ ತಗೊಂಡ ದಿವಸ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ನನಗೆ, ಸರ್ ಎಂಥ ಚಂದಿತ ಹಿಂದೂಸ್ತಾನ ಲಾವಣಿ ಹಾಡ್ಬೇಕ್ರಿ ಅಂತ ನನಗೆ ಕೇಳಿದ್ರು. ನನ್ನ ಮನೆ ಹೆಸರು ವಾತ್ಸಲ್ಯ ಅಂತ ಇಟ್ಕೊಂಡು ಒಲ್ಲೆ ಅಂತ ಹ್ಯಾಂಗ್ ಅನ್ನಲಿ ಅಂತ ನಾನು ಹಾಡಿದೆ. ಹುಡುಗರು ಸಂತೋಷಪಟ್ಟರು. ವೇದಿಕೆ ಮೇಲೆ ಕೂತಂತ ನಮ್ಮ ಆಡಳಿತ ಮಂಡಳಿಯವರು ಸಂಕಟ. ಚೇಂಬರ್ ಒಳಗಡೆ ಹೋದಾಗ ಒಬ್ಬರು 28 ವರ್ಷ ಆ ಕಾಲೇಜಿನ ಪ್ರಾಚಾರ್ಯರಾಗಿದ್ದವರು ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ನನಗೇನು ಹೇಳಿದ್ರು, ಪ್ರಿನ್ಸಿಪಲ್ ಆಗಿ ಇನ್ನಾರ ಹಾಡೋದು ಬಿಡ್ರಿ ಅಂತ. ನಾವು ಕೂಡ ಮಾತಾಡಲಿಲ್ಲ. ಒಂದು ಬಿಳಿ ಹಾಳಿ ತಗೊಂಡೆ. 4 ಸಾಲಿನೊಳಗೆ ನಾನು ರಾಜೀನಾಮೆ ಬರ್ಕೊಟ್ಟೆ. ಹಾದಿ ಬಿಡಿಸೋ ಅಧಿಕಾರ ಬೇಕಾಗಿಲ್ಲ ನನಗೆ, ಹಾದಿ ತೋರಿಸೋ ಹಾಡೇ ಸಾಕು. ಪ್ರಿನ್ಸಿಪಲ್ಗೆ ನೀವೇ ಇಟ್ಕೊಳ್ರಿ ಅಂತ ತಿಳ್ಕೊಂಡು ನಾನು ಬಿಟ್ಟು ಕೊಟ್ಟೆ. ಆದರೆ ಅದನ್ನು ಸ್ವೀಕಾರ ಮಾಡೋ ಧೈರ್ಯ ಆಗಲಿಲ್ಲ ಅವರಿಗೆ. ನನ್ನ ಪ್ರಶ್ನೆ ನಿಮಗೆಲ್ಲ, ನಾನು ಈ ರೀತಿಯಾದಂಥ ಧೈರ್ಯ ತೋರಿಸಿ ಒಂದು ವೇಳೆ ಅವರು ನನ್ನ ರಾಜೀನಾಮೆ ಅಂಗೀಕಾರ ಮಾಡಿದರೆ ನನಗೇನು ನುಕ್ಸಾನ ಆಗ್ತಿತ್ತು? ಇವತ್ತು ನಾನು ಪ್ರಿನ್ಸಿಪಲ್ ಆಗಿ ಇದ್ದ ಮೇಲೆ ನನಗೇನು ಲಾಭ ಆಯಿತು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡೋದಾದರೆ ನನಗೇನೂ ವ್ಯತ್ಯಾಸ ಆಗಿದೆ. ಬಿಟ್ಟಿದ್ರೂ ಇಷ್ಟೇ ಸಂತೋಷದಿಂದ ಇರ್ತಿದ್ದೆ, ಅದನ್ನು ಹಿಡ್ಕೊಂಡು ಕೂಡ ಅಷ್ಟೇ ಸಂತೋಷದಿಂದ ಇದ್ದೆ. ಈ ಜನಪದ ಕಲೆಯ ಒಂದು ಹೃದಯ ಎಲ್ಲದ ಅಂದರೆ, ಕೇಡು ಮಾಡದವನೇ ಮೃತ್ಯುಂಜಯ ಅನ್ನೋಲ್ಲದೆ. ಯಾರಿಗೂ ಕೇಡು ಮಾಡದೆ ಈ ಸಮಾಜವನ್ನು ಉದ್ಧರಿಸುವಂಥ ಜನಪದ ಕಲೆಗಳಲ್ಲಿ ಲಾವಣಿ ಮತ್ತು ಗೀಗಿ ಪದಗಳ ಪಾತ್ರ ಬಹಳ ದೊಡ್ಡದು. ಇಲ್ಲಿ
ಇಲ್ಲಿರುವಂಥ ಕಲಾವಿದರಿಗೆಲ್ಲ ಗೊತ್ತದೆ, ಸ್ವಾತಂತ್ರ್ಯ ಆಂದೋಲನದ ಸಂದರ್ಭದೊಳಗೆ ಗಾಂಧೀಜಿ ಇಡೀ ದೇಶದ ತುಂಬ ಎಲ್ಲ ಪಾದಯಾತ್ರೆ ಮಾಡುವಾಗ ಅವರಿಗೆ ಸಾಥ್ ಕೊಟ್ಟವರು ಇಂಥ ಕಲಾವಿದರು. ನಮ್ಮ ಭಾಷೆಯಲ್ಲಿ ಅವರು ಬಂದಾಗ ನಾನು ಕುಲಕುರ್ತಿ ಭೀಮಕವಿ ಅವರು ತಮ್ಮ ತಂಡದ ಜೊತೆಗೆ ಹಾಡೋದನ್ನು, ಸರ್ವೋದಯದ ಆ ಪಾದಯಾತ್ರೆಯಲ್ಲಿ ಅವರು ಭಾಗವಹಿಸಿದ್ದನ್ನು ನಾನು ನೋಡಿದ್ದೀನಿ. ಇದರಿಂದ ಸ್ಫೂರ್ತಿ ಪಡೆದಂಥ ಹೆಣ್ಮಕ್ಳು ಸಹಿತ ತಾವು ಲಾವಣಿಗಳನ್ನು ಕಟ್ಟಿ ಹಾಡ್ಕೊಂತ ಆ ಚಳವಳಿ ಒಳಗೆ ಭಾಗವಹಿಸಿದ್ರು. ಯಾಕೆ ಇದನ್ನ ನಿಮ್ಮ ಮುಂದೆ ಹೇಳಕತ್ತೀನಿ ಅಂದ್ರೆ, ಸಮಾಜವನ್ನು ಸುಧಾರಿಸಲಿಕ್ಕೆ ಕಲೆಗಳು ಬಹಳ ಮಹತ್ವದ ಪಾತ್ರ ವಹಿಸ್ತಾರೆ. ಆ ಕಾರಣಕ್ಕಾಗಿ ಯಾವುದಾದ್ರೂ ಒಂದು ಕಲೆಯಲ್ಲಿ ನಿಮಗೆ ಪರಿಣತಿ ಇದ್ದರೆ ನೀವು ಉಳಿದವ್ರಿಗಿಂತ ಭಿನ್ನ ಆಗಿ ಕಾಣ್ತೀರಿ. ಹೆಂಗೆ ಅಂದ್ರೆ, ಒಂದು ಕುರಿ ಹಿಂಡಿನೊಳಗೆ ಆನೆ ನಿಂತಾಗ ಹೆಂಗೆ ಕಾಣ್ತದ ಹಂಗೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಸ್ ನಥಿಂಗ್ ಎಲ್ಸ್ ಬಟ್ ಮೇಕಿಂಗ್ ಎ ಡಿಫರೆನ್ಸ್. ಬೇರೆಯವರಿಗಿಂತ ನೀವು ಭಿನ್ನರಾಗಿ ಕಾಣಬೇಕು. ಕಲೆ ನಿಮ್ಮನ್ನು ಆ ರೀತಿಯಾಗಿ ಕಾಣಲಿಕ್ಕೆ ಸಹಾಯ ಮಾಡ್ತದೆ ಅಂತ ಅನ್ನೋದನ್ನು ಹೇಳ್ತಾ, ಸುಕ್ರಿ ಬೊಮ್ಮಗೌಡ ಅಂತ ಒಬ್ಬ ಬಹಳ ಅದ್ಭುತ ಕಲಾವಿದ ಇದ್ರು. ಅವರು ನಮ್ಮನ್ನು ಅಗಲಿದ್ದಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಅವರಿಗೆ ನಾವು ಶ್ರದ್ಧಾಂಜಲಿ ಅರ್ಪಿಸಿದ್ದೀವಿ, ಮೌನ ಆಚರಿಸಿದ್ದೀವಿ. ಹಾಗೆ ನಿಮಗೆಲ್ಲ ಗೊತ್ತಿರಬೇಕು, ಫೆಬ್ರವರಿ 15 ಪುಲ್ವಾಮಾದೊಳಗೆ ದಾಳಿಯಾಗಿ 44 ಜನ ನಮ್ಮ ಯೋಧರು ಬಾಂಬ್ ಸಿಡಿತಕ್ಕೆ ಬಲಿಯಾದರು. ಇವತ್ತು ಅವರನ್ನು ಕೂಡ ನಾವು ನೆನೆಸ್ಬೇಕು. ಅವರು ಗಡಿ ಕಾಯ್ತಾರೆ ಅಂತ ತಿಳ್ಕೊಂಡು ನಾವಿಲ್ಲಿ ಸುರಕ್ಷಿತ ಅದೇವಿ. ಅದಕ್ಕಾಗಿ ಆದ್ಮೇಲೆ ನನ್ನ ಮಾತುಗಳನ್ನು ನಾನು ಆ ಮಹಾನ್ ಯೋಧರ ಕುರಿತಾಗಿ ಬರೆದಿರುವಂಥ ಒಂದು ನನ್ನ ಲಾವಣಿ ಮೂಲಕ ಆರಂಭ ಮಾಡ್ತೇನೆ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ. ಮೆಚ್ಚಿದಾಳೋ ದುರ್ಗ, ಇದುವೇ ರಾಜಮಾರ್ಗ. ಮೆಚ್ಚಿದಾಳೋ ದುರ್ಗ. ಹಸಿರ ಹೊಲ ಹಾಳು ಮಾಡಲಾಕ ಬಂದ ಕಾಡ ಹಂದಿ ಬಳಗ. ಯಾವ ಹಸಿರು ಹೊಲ? ಈ ಲಾವಣಿ ಗೀಗಿ ಪದಗಳಾಗಲಿ ಯಾವುದೇ ಕವಿತೆ ಆಗಲಿ ಅದರೊಳಗೆ ಶಬ್ದದ ಅರ್ಥ ಅಷ್ಟೇ ಅರ್ಥ ಇರೋದಿಲ್ಲ. ಧ್ವನಿ ಅಂತೀವಲ್ಲ, ಆ ಧ್ವನಿ ಇರ್ತದೆ. ಈ ಹಸಿರು ಹೊಲ ಯಾವುದು ಅಂದ್ರೆ, ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ಇರುವಂತಹ ಜಗಳ ಯಾವುದ್ರ ಸಲುವಾಗಿ? ಕಾಶ್ಮೀರ. ಒಟ್ಟಾರೆಯಾಗಿ ಭಾರತ. ಹಸಿರು ಹೊಲ ಹಾಳು ಮಾಡಲಾಕ ಬಂದ ಕಾಡ ಹಂದಿ ಬಳಗ. ಕಾಡ ಹಂದಿ ಬಳಗ ಯಾವುದು? ನೀವು ಹೇಳುದಿಲ್ಲ, ನಮ್ಗೆ ಗೊತ್ತದ, ನಿಮ್ಗೆ ಗೊತ್ತದ. ಹೊಡೆದಟ್ಟುದರಕ ರಾತ್ರಿ ಹಗಲಕ್ಕಾದಿ ಕಾರ್ಗಿಲ್ಲ ನರಕದೊಳಗ. ನಂದಿಲ್ಲ ದೀಪ ಒಳಗ. ಜೀವ ಹೋಗಲಿ ಬಿಡುವುದಿಲ್ಲ ಕಾಶ್ಮೀರ ನಮ್ಮ ಸ್ವರ್ಗ. ಈ ಜೀವ ಹೋಗಲಿ ಬಿಡುವುದಿಲ್ಲ ಕಾಶ್ಮೀರ ನಮ್ಮ ಸ್ವರ್ಗ. ವೈರಿ ರುಂಡಗಳ ಚಂಡಿ ಆಡಿ ನಾವು ಚೆಲ್ಲತ್ತೇವೋ ಚರಗ. ಯುದ್ಧ ಒಂದೇ ಮಾರ್ಗ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ. ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ. ಮೆಚ್ಚಿದಾಳು ಸ್ವರ್ಗ. ಭೂಮಿಯ ಮ್ಯಾಲ ಪಾತಕಿಗಳು ಚೀನಾ ಪಾಕಿಸ್ತಾನ. ಅನ್ನ ಹಾಕಿದರ ಕನ್ನ ಹಾಕುವ ನರಿತ್ವಾಳಗಳನ್ನ. ಮಾಡಬೇಕು ದಮನ, ಮಾಡಬೇಕು ದಮನ. ಆಗೌರಿ ಶಮನ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ನಾನು ಈ ಲಾವಣಿ ಬರೆದಿದ್ದೆ. ಬಾಗಲಕೋಟೆ
ಬಾಗಲಕೋಟೆ ಜಿಲ್ಲೆಯಲ್ಲಿ ಆಗ ಇಬ್ಬರು ಯೋಧರು ಹುತಾತ್ಮರಾಗಿದ್ದರು. ಒಬ್ಬರು ದಿಲೀಪ್ ಪೋತ್ರಾಜ್ ಅಂತ, ಇನ್ನೊಬ್ಬರು ಶಿವಬಸಯ್ಯ ಕುಲಕರ್ಣಿ ಅಂತ. ಆ ಇಬ್ಬರ ಹೆಸರು ನಾನು ತಗೊಂಡಿದ್ದೇನೆ. ಇದರರ್ಥ ಅವರಿಬ್ಬರಿಗೆ ಅಂತಲ್ಲ, ಇಡೀ ಆ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಂತಹ ಎಲ್ಲ ಯೋಧರು, ಭಾರತದವರು ಮಾತ್ರ ಅಲ್ಲ, ಪಾಕಿಸ್ತಾನದ ಯೋಧರಿಗೂ ಕೂಡ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ ನಾನು. ಕಾರಣ ಏನು ಅಂದರೆ, ವೈಯಕ್ತಿಕ ನೆಲೆಯಲ್ಲಿ ಅವ್ರು ಯಾರೂ ನಮಗೆ ಶತ್ರುಗಳಲ್ಲ. ಯಾವನೋ ಒಬ್ಬ ಹುಚ್ಚ ಮದಾಂಧ ಯುದ್ಧ ಸಾರಿದ ಅಂತ ತಿಳ್ಕೊಂಡು ಅವರು ಯುದ್ಧಕ್ಕೆ ಬಂದರೆ ವಿನಃ ನಮ್ಮನ್ನು ಕೊಲ್ಲಬೇಕು ಅನ್ನೋ ಆಸೆ ಅವ್ರಿಗಿರಲಿಲ್ಲ. ಅದಕ್ಕಾಗಿ ದೇಶಕ್ಕಾಗಿಯೇ ಪ್ರಾಣ ಕೊಟ್ಟವರು ಅವರು ಅನ್ನೋ ಕಾರಣಕ್ಕೆ ಅವರಿಗೂ ಶ್ರದ್ಧಾಂಜಲಿ. ದಿಲೀಪ್ ಶಿವ ಬಸ್ಸು ಬಾಗಲಕೋಟಿ ಹೊಸ ಜೋಡಿ ವತನ, ವೀರ ಭಾರತೀಯ ಮುಕುಟ ಏರಿದ ಕೆಂಪು ವಜ್ರರತ್ನ, ಮಾಡಬೇಕು ಜತನ. ಎಂದಿಗಾದರೂ ಸಾವು ತಪ್ಪದು, ಎಂದಿಗಾದರೂ ಸಾವು ತಪ್ಪದು, ಸತ್ತವರು ಸಾಯಲಿಲ್ಲ. ಎಂದಿಗಾದರೂ ಸಾವು ತಪ್ಪದು, ಸತ್ತವರು ಸಾಯಲಿಲ್ಲ. ಕಾದಿ ಕಾದಿ ತಾಯಿ ಮಾನ ಕಾದವರ ಸಾವು ಕಟ್ಟಲಿಲ್ಲ, ನರಕ ಮುಟ್ಟಲಿಲ್ಲ. ಕೊಣ್ಣೂರ ಚಿನುಮಾಯಿ ಕಂದ ಬಾಪುಗೌಡ ಹಾಡಿದಂಥ ಕವನ, ಈ ಕೊಣ್ಣೂರ ಚಿನುಮಾಯಿ ಕಂದ ಬಾಪುಗೌಡ ಹಾಡಿದಂಥ ಕವನ. ಸಾವಿರ ಇಲ್ಲದ ಶೂರರಿಗೆ 1001 ನಮನ, ಶತಕೋಟಿ ಕೋಟಿ ನಮನ. ಸಾವಿರ ಇಲ್ಲದ ಶೂರರಿಗೆ 1001 ನಮನ, ಶತಕೋಟಿ ಕೋಟಿ ನಮನ. ದೇಶಕ್ಕಾಗಿ ದೇಹ ತ್ಯಾಗ ಮಾಡುವುದು ಸಾವು ಅಲ್ಲ ಸ್ವರ್ಗ, ವೀರ ಧೀರರು ನಡೆದು ತೋರಿದ ಇದುವೇ ರಾಜಮಾರ್ಗ. ಮೆಚ್ಚಿದಾಳು ದುರ್ಗ, ಮೆಚ್ಚಿದಾಳು ದುರ್ಗ, ಮೆಚ್ಚಿದಾಳು ದುರ್ಗ. ನನ್ನ ಲಾವಣಿ ಅಂಕಿತ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ. ಕೊಣ್ಣೂರು ಚಿನುಮಾಯಿ ಕಂದ ಬಾಪುಗೌಡ ಅಂತ. ನನ್ನ ಊರು ತಾಳಿಕೋಟೆ ತಾಲೂಕಿನ ಕೊಣ್ಣೂರು. ಅಲ್ಲಿಯ ಚಿನ್ನಮಯ ದೇವರು ಅಂದರೆ ಹನುಮಂತ ದೇವರು. ಆ ಹನುಮಂತ ದೇವರು ಮತ್ತು ನನ್ನನ್ನು ಬೆಳೆಸಿದ ಊರು, ಆಮೇಲೆ ನಮ್ಮಪ್ಪ ನನಗಿಟ್ಟ ಹೆಸರು ಬಾಪು, ಇದೆಲ್ಲ ಉಳಿಬೇಕು ಅಂತ ನಾನು ನನ್ನ ಲಾವಣಿಯ ಅಂಕಿತ ಇದನ್ನು ಇಟ್ಕೊಂಡಿದ್ದೇನೆ. ಅದರದ್ದೇ ಆದಂಥ ಬೇರೆ ಕಥೆ ಇರ್ತದೆ, ಅದನ್ನು ನಾನು ಈಗ ಹೇಳೋದಿಲ್ಲ. ಯಾಕೆ ನಾನು ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ನಾನು ಒಬ್ಬ ಹಳ್ಳಿಯಲ್ಲಿ ಬೆಳೆದಂಥ ನಿಮ್ಮಂಥ ಸಾಮಾನ್ಯ ವಿದ್ಯಾರ್ಥಿ. ಬಟ್ ನನಗೆ ಈ ಕಲೆಯ ಬಗ್ಗೆ ಯಾಕೆ ಪ್ರೀತಿ ಹುಟ್ಟಿತು ಅಂತಂದರೆ, ನಾವು ಬೆಳೆದಂಥ ವಾತಾವರಣ ಅದಕ್ಕೆ ಕಾರಣ ಆಯಿತು. ಬಟ್ ಇವತ್ತು ಆ ವಾತಾವರಣ ಇಲ್ಲ ಅನ್ನೋ ಕಾರಣಕ್ಕಾಗಿಯೇ ಜಾನಪದ ಅಕಾಡೆಮಿ ಇಂಥ ವಾತಾವರಣ ಸೃಷ್ಟಿ ಮಾಡಿದೆ. ನಾವು ಶಾಲೆಗೆ ಹೋಗುವಾಗ ನಮ್ಮೂರಿನಲ್ಲಿ ಈ ಗೀಗಿ ಮೇಳಗಳಿದ್ದು, ಬಯಲಾಟದ ತಂಡಗಳಿದ್ದು, ಅವರು ತಾಲೀಮು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ನಾವು ಹೋಗಿ ಕುಂತ್ಕೊಂಡು ಕೇಳ್ತಿದ್ವಿ. Unfortunately, our students nowadays have so many distractions. ಬೇರೆ 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 ನಿಮಗೆ ಏನಂತವೆ, ಈ ಹಾದಿ ಬಿಡಿಸುವಂಥ ಅವಕಾಶಗಳು ಹೆಚ್ಚಾಗಿದ್ದಾವೆ. ಎಲ್ಲಕ್ಕಿಂತ ಕೆಟ್ಟದ್ದು ಅಂತಂದರೆ ಮೊಬೈಲ್. ಆ ಮೊಬೈಲ್ ಮೇನಿಯಾ ಅದಲ್ಲ, ಇದು ನಮ್ಮನ್ನು ಈ ಕಲೆಗಳಿಂದ ದೂರ ಇಡ್ತಾ ಇದೆ, ಜೀವನದ ನಿಜವಾದ ಮಾರ್ಗದಿಂದ ನಮ್ಮನ್ನು ದೂರ ಇಡ್ತಾ ಇದೆ. ಅದನ್ನು ನೀವು ಇವತ್ತು ಇಲ್ಲಿರುವಷ್ಟು ಜನ ಆದರೂ ಸಂಕಲ್ಪ ಮಾಡಿ ಇನ್ನು ಮೇಲೆ ಮೊಬೈಲ್ ನೋಡೋದನ್ನು ಕಡಿಮೆ ಮಾಡೋಣ. ನಮ್ಮ ಪಾರಂಪರಿಕ ಕಲೆಗಳೇನದಾವಲ್ಲ, ಈ ಕಲೆಗಳನ್ನು ಪ್ರೀತಿಸೋಣ, ಇವನ್ನ ಕಲಿಯುವಂಥ ಪ್ರಯತ್ನ ಮಾಡೋಣ ಅಂಥೇಳಿ ನೀವು ಇವತ್ತು ಸಂಕಲ್ಪ ಮಾಡಿದರೆ ಅದು ಜಾನಪದ ಅಕಾಡೆಮಿಗೆ ಮತ್ತು ಇಲ್ಲಿ ಕೂತಂಥ ಕಲಾವಿದರಿಗೆ ನೀವು ಬಹಳ ದೊಡ್ಡ ಗೌರವ ಕೊಟ್ಟಂಗೆ ಆಗ್ತದೆ. ದೇಸಿ ಕಲೆಗಳೇನದಾವ, ಇವು ದೇಸಿ ಕಲೆಗಳು ಅಂತ ಅಂತೀವಿ ನಾವು. ಜನಪದ ಕಲೆಗಳು ಅಂದ್ರೆ ಒಂದೇ. ಈ ದೇಸಿ ಕಲೆಗಳಿಗೆ ಇಂಥದೇ ಆದಂಥ ಒಂದು ಛಂದಸ್ಸು ಅಂತ ಯಾರಿಗೂ ಬರೆದಿಟ್ಟಿಲ್ಲ. ಈ ಕಲಾವಿದರು
ಇವರು ಹಿಂದಿನ ಕಲಾವಿದರು. ಅದನ್ನು ಹೇಗೆ ನಾವು ಕಟ್ಟಿ ಹೇಳಿದರೆ ಜನರಿಗೆ ಛಂದಸ್ಸಾಗ್ತದೆ, ಅದು ಅವರನ್ನು ಆಕರ್ಷಿಸ್ತದೆ, ಅಂಥ ಒಂದು ಛಂದಸ್ಸನ್ನು ಅವರು ಅದರೊಳಗೆ ತೊಡಗಿಸಿಕೊಂಡು ಈ ರಚನೆಗಳನ್ನು ಮಾಡಿದರು. ಅದು ತ್ರಿಪದಿ ಒಳಗಿತ್ತೋ, ಚೌಪದಿ ಒಳಗಿತ್ತೋ, ಅಥವಾ ಷಟ್ಪದಿ ಒಳಗಿತ್ತೋ ಅನ್ನೋದು ಮುಖ್ಯ ಅಲ್ಲ. ಬಟ್ ಹೇಗೆ ಮಾಡಿದರೆ ನಮ್ಮ ಲೋಕಜ್ಞಾನವನ್ನು ಈ ಜನರಿಗೆ ಮುಟ್ಟಿಸ್ಬೇಕು. ಇವುಗಳ ಉದ್ದೇಶ ಏನು ಅಂದರೆ ಜನರಂಜನ, ಜನಶಿಕ್ಷಣ ಮತ್ತು ಜನಕಲ್ಯಾಣ. ಅರ್ಥ ಆಯ್ತಲ್ಲ? ಜನರಂಜನ, ಮನರಂಜನೆ ಮಾಡ್ತಾನೆ, ಶಿಕ್ಷಣ ನೀಡ್ತಾ ಲೋಕ ಕಲ್ಯಾಣ ಆಗಬೇಕು ಅನ್ನುವಂಥ ಗುರಿ ಹೊಂದಿದ್ದು ಈ ಕಲೆಗಳು. ಅದಕ್ಕಾಗಿ ಇವಕ್ಕೆ ಒಂದು ಇಷ್ಟೇ ಖಚಿತವಾದಂತಹ ಮಾತ್ರೆಗಳ ಗುರು ಲಘು ಇಂಥವೇ ಇರಬೇಕು ಅಂತ ತಿಳ್ಕೊಂಡು ಯಾವ ಛಂದಸ್ಸನ್ನು ಯಾರು ಹಾಗೆ ಹೇಳಿಕೊಟ್ಟಿದ್ದಿಲ್ಲ. ಆದರೆ ಅವರು ಹೊರಗಿನ ಹಾಡನ್ನು ಕೆಲವರು ವೈಯಾಕರಣಿಗಳು, ಛಂದಸ್ ಶಾಸ್ತ್ರಜ್ಞರು ಅದನ್ನು ಇಷ್ಟೇ ಮಾತ್ರೆಗಳು, ಇಷ್ಟೇ ಗುರು, ಇಷ್ಟೇ ಲಘು ಇರಬೇಕು ಇಲ್ಲೇ ಅಂತ ತಿಳ್ಕೊಂಡು ಹೇಳಿ ಅವರು ಅದನ್ನು ನಿರ್ಧಾರ ಮಾಡಿದರು. ಆದರೆ ಹಾಡುವಂಥ ಎಲ್ಲ ಲಾವಣಿಗಳಿಗೂ ಒಂದೇ ಥರದ ಛಂದಸ್ಸು ಇರೋದಿಲ್ಲ ಅನ್ನೋದನ್ನು ನೋಡಬೇಕು. ಲೋಕ ವ್ಯವಹಾರನೇ ಇದಕ್ಕೆ ಒಂದು ವ್ಯಾಕರಣ ಆಗ್ತದೆ, ಆಯ್ದ ಸನ್ನಿವೇಶಗಳೇ ನಿಘಂಟಾಗ್ತವೆ. ನಾನು ಹೇಳಿದೆ, ಇದು ಗ್ರಂಥಸ್ಥವಾದಂಥ ಯಾವುದೇ ಛಂದಸ್ಸನ್ನು ಹೊಂದಿಲ್ಲ. ಹಾಡುವವರ ಕಂಠದಲ್ಲಿ, ಕೇಳುವವರ ಸ್ವಂತದಲ್ಲಿ ಎದುರುಗಳಿಕೆ ಅದ. ಆಗ ಬೆಳತನಕ ಈ ಕರಾವಳಿ ನಾಡಿನಲ್ಲಿ ಮಳೆ ಜಾಸ್ತಿ ಅಲ್ಲ, ಮಳೆಗಾಲದಲ್ಲಿ ಅವಕಾಶ ಇರೋದಿಲ್ಲ ಅಂತಂದು ಅವ್ರು ಏನು ಮಾಡ್ತಾರೆ, ತಾಳ ಮಕ್ಕಳೇ ಅಂತ ಮಾಡ್ತಾರೆ. ತಾಳ ಮಕ್ಕಳೇ ಎಲ್ಲಿ? ಅದು ಮನೆಯೊಳಗೇನೆ 4-8 ಜನ ಸೇರ್ತಾರೆ. ಅವರು ಒಂದೊಂದು ಪಾತ್ರವನ್ನು ಅವರೇ ಆಯ್ಕೆ ಮಾಡಿಕೊಂಡು ಅದನ್ನು ಗಮಕದಲ್ಲಿ ಹೇಳ್ತಾ ವಿಸ್ತಾರ ಮಾಡ್ತಾ ಹೋಗ್ತಾರೆ. ಊರೊಳಗಿನ ಜನ ಎಲ್ಲ ಬಂದು ಅಲ್ಲಿ ಕೂತ್ಕೋತಾರೆ. ಯಾಕೆ ಇವತ್ತಿಗೂ ಕೂಡ ಯಕ್ಷಗಾನ ನಮ್ಮ ನಡುವೆ ಉಳಿದದೆ, ದೇಶ ವಿದೇಶಗಳಲ್ಲಿಯೂ ಕೂಡ ಅದು ತನ್ನ ಜನಪ್ರಿಯತೆಯನ್ನು ಕಾಯ್ಕೊಂಡದೆ ಅಂತಂದ್ರೆ ಅಲ್ಲಿಯ ಜನರ ಆಸಕ್ತಿಯಿಂದಾಗಿ. ಎಲ್ಲಿವರೆಗೆ ಸಾಮಾನ್ಯ ಜನರು ಇದರಲ್ಲಿ ಆಸಕ್ತಿ ತಾಳೋದಿಲ್ಲ ಅಲ್ಲಿವರೆಗೆ ಈ ಕಲೆಗಳನ್ನು ಉಳಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಆ ಕಾರಣದಿಂದಾಗಿ ಇದನ್ನ ನಾವು ನೀವೆಲ್ಲರೂ ಕೂಡಿ ಮನೆಗಳಲ್ಲಿ ಈ ಕಲಾವಿದರು ನಮ್ಗೆ ಎಲ್ಲಿ ಸಿಗ್ತಾರೆ ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಅವರ ಹಾಡುಗಳನ್ನು ಕೇಳಿ, ಅವರ ಹಾಡುಗಳಿಗೆ ನಾವು ಒಂದಿಷ್ಟು ಶಬಾಷ್ಗಿರಿ ಕೊಟ್ಟು ಚಪ್ಪಾಳೆ ತಟ್ಟಿ ಅವರನ್ನು ಪ್ರೋತ್ಸಾಹಿಸಿದರೆ ಮತ್ತಷ್ಟು ಹಾಡುಗಳನ್ನು ಬರೀಲಿಕ್ಕೆ ಅವರಿಗೆ ಪ್ರೇರಣೆ ಆಗ್ತದೆ. ಯಾವಾಗಲೂ ಒಂದು ಕಲೆ ಬೆಳಿಬೇಕಾದ್ರೆ, ಉಳಿಬೇಕಾದ್ರೆ ಅದಕ್ಕೆ ಒಂದು ಪ್ರೋತ್ಸಾಹ, ಇನ್ನೊಂದು ಪ್ರಾಯೋಜಕತ್ವ ಅಂತಂದ್ರೆ ಎಲ್ಲರೂ ಒಂದು ಕಾರ್ಯಕ್ರಮ ನಡೀತದೆ ಅನ್ನೋದಾದ್ರೆ ಆ ಕಲಾವಿದರು ಪಾಪ ಅವರು ಅದರ ಮೇಲೆ ಬದುಕ್ತಾ ಇರ್ತಾರೆ ಅನ್ನೋದ್ರಿಂದ ಅವ್ರಿಗೆ ಎಷ್ಟು ಅಗತ್ಯವೋ ಅಷ್ಟನ್ನಾದ್ರೂ ನಾವು ಕೊಡಬೇಕಲ್ಲ. ಅದು ಯಾರು ಕೊಡಬೇಕು ಅಂತಂದ್ರೆ ಪ್ರಾಯೋಜಕರು ಕೊಡಬೇಕು. ಒಬ್ಬ ಉಡುಪಿ ಹೋಟೆಲ್ನವ ಕರ್ನಾಟಕದ ಯಾವುದೇ ಮೂಲೆಯಲ್ಲಿ, ಯಾವುದೇ ಹಳ್ಳಿಯಲ್ಲಿ ಇದ್ರೂ ಕೂಡ ಪ್ರತಿ ವರ್ಷ 1 ಅಥವಾ 2 ಯಕ್ಷಗಾನ ಕರೆಸಿ ಆಡಿಸ್ತಾನೆ. ಅದೇ ಆ ಕಲಾವಿದ ಇಲ್ಲಿಯ ಬಯಲಾಟಗಳಿಗೆ ಯಾಕೆ ಪ್ರೋತ್ಸಾಹ ಕೊಡೋದಿಲ್ಲ? ತಮ್ಮ ನೆಲದ ಬಗ್ಗೆ, ತಮ್ಮ ನಾಡಿನ ಬಗ್ಗೆ, ತಮ್ಮ ಕಲೆಗಳ ಬಗ್ಗೆ ಅವ್ರಿಗಿರುವಂತ ಪ್ರೀತಿ ನಮ್ಮ ಕಲೆಗಳ ಬಗ್ಗೆ, ನಮ್ಮ ಕಲಾವಿದರ ಬಗ್ಗೆ ನಮಗೆ ಯಾಕಿಲ್ಲ? ಉತ್ತರ ಕರ್ನಾಟಕದ ಹಿಂದುಳಿದುವಿಕೆ ಅದಲ್ಲ, ಇದಕ್ಕೆ ಕಾರಣ ಸರ್ಕಾರ ಅಲ್ಲ, ಬೇರೆ ಯಾರು ಅಲ್ಲ, ನಾವೇ. ನಾವು ಪ್ರೋತ್ಸಾಹ ಮಾಡೋದು ಹೊರತು ಇದನ್ನು ಬೆಳೆಸ್ಕೊಳ್ಳೋದು ಆಗೋದಿಲ್ಲ, ಉಳಿಸ್ಕೊಳ್ಳೋದು ಆಗೋದಿಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಕಥನ ಲಾವಣಿಗಳು ಮತ್ತು ನೀತಿ ಲಾವಣಿಗಳು ಎರಡೂ ಥರದ ಲಾವಣಿಗಳನ್ನು ನಾವು ನೋಡ್ತೀವಿ. ಈಗ ನಾನು ಹಾಡಿದ್ನಲ್ಲ ಅದರೊಳಗೆ ಕತೆ ಐತಿ ಅಂದ್ರೆ ಐತಿ, ಇಲ್ಲ ಅಂದ್ರೆ ಇಲ್ಲ. ಸೊ ಹಾಗೆ ನಮ್ಮ ಜನಪದರು ಕಲಿತವ್ರಲ್ಲ, ತಿಳಿದವರು. ಅವ್ರನ್ನ ಅಜ್ಞಾನಿಗಳು ಅನ್ಲಿಕ್ಕಾಗೋದಿಲ್ಲ. ಅಧ್ಯಾತ್ಮದ ಜ್ಞಾನ ನಾವು ಏನು ಯೂನಿವರ್ಸಿಟಿ ಡಿಗ್ರಿ, ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಏನು ಪಡೆದಿರ್ತೀವಲ್ಲ,
ನಮ್ಮೆಲ್ಲರಿಗಿಂತ ಅದ್ಭುತವಾದಂಥ ಜ್ಞಾನ ಅವರಲ್ಲಿ ಇರ್ತದೆ. ಹಾಗಾಗಿ ಅವರ ಜೊತೆಗೆ ನಾವು ವ್ಯವಹರಿಸುವಾಗ ಈ ರೀತಿಯಾದಂಥ ಒಂದು ಅಧ್ಯಾತ್ಮ ಆ ಹಾಡಿನ ಜೊತೆಗೆ ಸೇರಿಸಿಕೊಂಡು ಹೇಳಬೇಕಾಗ್ತದೆ. ಅಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು. ಅಂಥ ಒಂದು ಪ್ರಯತ್ನ ನಾನು ಮಾಡಿದ್ದೇನೆ. ಮುಂದೆ ಜಾತ್ರೆ ಅನ್ನುವಂಥ ಒಂದು ಲಾವಣಿ, ಜಾತ್ರೆ ಮುತ್ತಿನಂತ ಜನ ಕೇಳಿರಿ ಜಾತ್ರೆ ಹೆಂಗೆ ಮಾಡಬೇಕು, ಹಳಿ ಬಟ್ಟಿ ಹರಿದು ಹೊಸ ಕೌದಿ ಹೊಲದಂಗ, ಹಳಿ ಬಟ್ಟಿ ಹರಿದು ಹೊಸ ಕೌದಿ ಹೊಲದಂಗ ಬಾಳೆ ಮಾಡಬೇಕು, ಹೊತ್ತುಕೊಂಡು ಹೊರದಂಗಿರಬೇಕು ಅಂತ. ಇಲ್ಲಿ ಇದು ಕೇವಲ ಶಬ್ದಗಳು ಇಲ್ಲ, ಇಲ್ಲಿ ಒಂದು ರೂಪಕ್ಕೆ ಅದ ನೋಡ್ರಿ. ಒಂದು ಕೌದಿ ಒಳಗೆ ಹೊಸದು ಏನಿರ್ತದೆ, ಎಲ್ಲ ಹಣಿದೆ, ಎಲ್ಲೆಲ್ಲಿ ಪಿಸ್ಗಿರ್ತದೆ ಅದನ್ನೆಲ್ಲ ತೆಗೆದು ಗಟ್ಟಿ ಇದ್ದದನ್ನ ಅಷ್ಟೇ ಎಲ್ಲ ಕೂಡಿಸಿ ಲಾವೆ ಮಾಡಿ ಕೌದಿ ಹೊಲಿಯುವಾಗ ಹಂಗಾಗಿ ಕೌದಿ ಹೊಲಿಯಂಗಿಲ್ಲ. ಅಜ್ಜಿಯವರು ಕನಸು ಕಾಣ್ಕೊಂತ ಹೊಲಿತಾರೆ. ನಮ್ಮ ಮಗ ಹಿಂಗಾಗಬೇಕು, ನಮ್ಮ ಮೊಮ್ಮಗ ಹಿಂಗಾಗಬೇಕು, ನಮ್ಮ ಮೊಮ್ಮಗಳು ಹಿಂಗಾಗಬೇಕು, ನಮ್ಮ ಮಗಳು ಹಿಂಗಾಗಬೇಕು. ಅದರ ಹೊಸದೇನು ಅಂದ್ರೆ ದಾರ ಉಂಟೆ. ಆ ದಾರ ಬೇರೆ ಎಲ್ಲ ಪ್ರೀತಿ ಅನ್ನೋದು. ಜಾತ ಮುತ್ತಿನಂತ ಜನ ಕೇಳರಿ ಜಾತ್ರಂಗ ಮಾಡಬೇಕು, ಹಳಿ ಬಟ್ಟೆ ಹರಿದು ಹೊಸ ಕೌದಿ ಹೊಲದಂಗ ಬಾಳೆ ಮಾಡಬೇಕು, ಹೊತ್ತುಕೊಂಡು ಹೊರದಂಗಿರಬೇಕು, ಬಾಳೆ ಮಾಡಬೇಕು, ಹೊತ್ತುಕೊಂಡು ಹೊರದಂಗಿರಬೇಕು. ತಾಯಿಯ ಗರ್ಭದ ಒಳಗಿನಿಂದ ಬಂದದೆ ಮೊದಲ ಘಟ್ಟು, ಗಮಗಮನಾರುವ ನಾರಿಗೆ ಸೋತದರು ಎರಡನೇ ಪೆಟ್ಟು, ಒಳಗಿನ ಜಳಕ ಜೀವ ಅರಳಿಯಾಗಿ ಮುದ್ದಿಯಾದ ಮುಪ್ಪು, ಮೂರರ ನಡುಕ ಮೂರನೇ ಕಣ್ಣು ಕಳ್ಕೊಂಡದ್ದು ತಪ್ಪು, ಇದು ಬಹಳ ದೊಡ್ಡ ತಪ್ಪು. ತುಡುಗದನ ಹರ್ಕೊಂಡು ಮೇಯಲು ಕರ ಕಳೆದ ಹೋತು. ಯಾವ ತುಡುಗದನ ಇದು? ಮನಸ್ಸು ಅನ್ನುವಂಥ ತುಡುಗದನ ಹರ್ಕೊಂಡು ಮೇಯಕ್ಕೆ ಹೋಗ್ತದೆ. ನಿಮಗೂ ಗೊತ್ತದ. ಈಗ ಇಲ್ಲದೇವಲ್ಲ, ನಾವೆಲ್ಲರೂ ಇಲ್ಲೇ ಅದೇವೆ. ನಮ್ಮೆಲ್ಲ ಮನಸ್ಸು ಎಲ್ಲೆಲ್ಲೋ ಅದಾವಲ್ಲ, ಹಂಗೆ ಈ ತುಡುಗದನ ಹರ್ಕೊಂಡು ಮೇಯಕ್ಕೆ ಹೋದಾಗ ಕಳೆದು ಹೋಗೋ ಕರ ಅಂದ್ರೆ ಅದು ಮನಸ್ಸಾಕ್ಷಿ. ನಮ್ಮೆಲ್ಲರಲ್ಲಿ ಮನಸ್ಸಾಕ್ಷಿ ಇಟ್ಕೊಂಡು ಬದುಕೋರು ಎಷ್ಟು ಮಂದಿ ಅನ್ನೋದನ್ನ ಈ ಲಾವಣಿ ಮೂಲಕ ನಾವು ಕೇಳ್ತೀವಲ್ಲ, ಇದೇ ಎಜುಕೇಶನ್. ಅಧ್ಯಾತ್ಮ ಶಿಕ್ಷಣ ಅಂದ್ರೆ ಬೇರೆ ಏನೂ ಅಲ್ಲ. ತುಡುಗದನ ಹರ್ಕೊಂಡು ಮೇಯಲು ಕರ ಕಳೆದ ಹೋತು, ಕಣ್ಣ ಮುಂದ ಹುಲ್ಲ ಬಣವಿ ಒಟ್ಟುಕೊಂಡು ದುರ್ಬುದ್ಧಕ್ಕೆ ಬಂತು, ಈ ದುರ್ಬುದ್ಧಕ್ಕೆ ಬಂತು. ಬೀಜಕ್ಕಾದರ ಬೆಳೆಯ ಚಿಂತೆಯಾಕ ತೆರಿ ಅಂತ ಚಕ್ಷೋ, ಬೀಜಕ್ಕಾದರ ಬೆಳೆಯ ಚಿಂತೆಯಾಕ ತೆರಿ ಅಂತ ಚಕ್ಷೋ, ಬೆಳಿ ಹುಡುಕಿಕೊಂಡು ಮಳಿ ಬರುತ್ತದ ಸರ್ವೇಶ್ವರ ಸಾಕ್ಷೋ, ಆ ಸಿದ್ದೇಶ್ವರ ಸಾಕ್ಷೋ. ಜಾತ್ರೆಂದರ ಜಾತ್ರೆಲ್ಲ ಇದು 3 ದಿನದ ಸಂತ್ಯೋ, ಬಾಲ್ಯ ಯೌವನ ಮುಪ್ಪು ಅನ್ನುವಂಥ ಈ 3 ದಿನದ ಸಂತೆ ಇದು ಅನ್ನುವಂಥದ್ದು ಒಂದು ರೂಪಕ ಇದೆ. ಜಾತ್ರೆಂದರ ಜಾತ್ರೆಲ್ಲ ಇದು 3 ದಿನದ ಸಂತು, ಮನಸ್ಸಂಬು ಮಿಕ್ಕದ ಹೊಟ್ಟಿ ತುಂಬಸಕೋಗಿ ಹೊಟ್ಟಿ ಹರ್ಕೊಂಡ ಕುಂತ್ಯೋ, ನೀ ಹೊಟ್ಟಿ ಹರ್ಕೊಂಡ ಕುಂತ್ಯೋ. ಸಂತಿಲಿ ನೆರೆದ ಗಂಟಿ ಚೌಡೇರಿಗೆ ಗಂಟಕ್ಕೆ ದಿವ ಭ್ರಾಂತ್ಯೋ. ಯಾರಿಗೆ ಗಂಟಿ ಚೌಡ್ಯಾರ? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅನ್ನುವಂಥ ಅರಿಷಡ್ವರ್ಗ. ದೇಹ ಅನ್ನೋದೇ ಒಂದು ಸಂತಿ ಅಂತ ನಾವು ತಿಳ್ಕೊಂಡ್ರೆ, ಈ ದೇಹ ಭೂಮಿಗೆ ಬರೋಕ್ಕಿಂತ ಮುಂಚೆನೆ ಆ 6 ಮಂದಿ ಗಂಟಿ ಚೌಡ್ಯಾರು ಬಂದು ಕುಂತಿರ್ತಾರೆ. ಯಾವಾಗ ಒಳಗೆ ಹೊಕ್ಕೆವು, ಯಾವಾಗ ಈ ಸಂತಿ ಹಾಳು ಮಾಡ್ಯವು. ಹಿಂದಕ್ಕೆ ಗಂಟಿ ಚೌಡ್ಯಾರು ಅನ್ನುವಂಥ ಒಂದು ಜನಾಂಗ ಇತ್ತು. ಸಂತಿ ಎಲ್ಲೆಲ್ಲಿ ನಡೀತದೆ ಅಲ್ಲಿ ಆ ಸಂತಿ ನಡೆಯೋಕ್ಕಿಂತ ಮುಂಚೆ ಹೋಗಿ ಅವರು ಅಲ್ಲಿ ಟೆಂಟ್ ಹಾಕೊಂಡು ಕೂತಿರ್ತಿದ್ರು. ಕಾರಣ ಏನು ಅಂದ್ರೆ ಸಂತಿಗೆ ಬರೋರನ್ನ ಕಳುವು ಮಾಡೋದು ಅಂತ. ಹಂಗೆ ಈ 6 ಮಂದಿ ಕಳ್ಳರಲ್ಲ ಇವ್ರ ಉದ್ದೇಶ ಏನು ಅಂತಂದ್ರೆ ಇದನ್ನು ಹಾಳಗಡಬಹುದು. ಸಂತಿಲಿ ನೆರೆದ ಗಂಟಿ ಚೌಡರಿಗೆ ಗಂಟಕ್ಕೆ ದಿವ ಭ್ರಾಂತ್ಯೋ,
ಕೊಂಡೂರು ಚಿನುಮೈ ಕಂದ ಬಾಪುಗ ಗಿರುಮಲ್ಲನ ಚಿಂತೋ ಗಿರುಮಲ್ಲನ ಚಿಂತೋ ಮಾತಾಡೋದು ಸಾಕು. ಅದಕ್ಕೆ ನೋಡ್ರಿ ಈ ಈ ಪ್ರೋತ್ಸಾಹ ಅದಲ್ಲ, ಇದು ಎಲ್ಲರಿಂದ ಬಂತು ಅಂದ್ರೆ ಹಾಡುವವರಿಗೆ ಹುಡುಕ್ ಬರ್ತದೆ. ನಮ್ಮ ಕಲೆಗಳನ್ನು ಬೆಳೆಸಿದ್ದೆ ಆಯರಿ, ನಿಮಗೆ ಗೊತ್ತದ. ಅವ್ರಿಗೆ ಬಹಳ ಎಲ್ಲ ಚಿತ್ತ ಕೊಟ್ಟ ಕೇಳಿ ನೀವು, ಕುಂತ ನಿಂತ ಮಂದಿ ಎಲ್ಲ ಚಿತ್ತ ಕೊಟ್ಟ ಕೇಳಿ ನೀವು, ಚಿತ್ತ ಕೊಟ್ಟ ಕೇಳಿ ನೀವು, ಮಹನೀಯರ ಎಲ್ಲ ಬಲ್ಲವರ. ಹುಲಿ ಕರಡಿ ಬ್ಯಾಟಿ ಅಲ್ಲ ತೊಗಲು ಗೊಂಬೆ ಆಟಲ್ಲ, ಹುಲಿ ಕರಡಿ ಬ್ಯಾಟಿ ಅಲ್ಲ ತೊಗಲು ಗೊಂಬೆ ಆಟಲ್ಲ, ಅದಕ್ಕಿಂತ ಹೆಚ್ಚಿನ ಮಜಕೂರ. ಪ್ರೇಮಂದ್ರ ಜೀವಲ್ಲ ಜೀವನಕ್ಕಿಂತ ಹೆಚ್ಚಂತ, ಪ್ರೇಮಂದ್ರ ಜೀವಲ್ಲ ಜೀವನಕ್ಕಿಂತ ಹೆಚ್ಚಂತ, ಜಗಕ್ಕೆಲ್ಲ ತೋರಿದ ಸೋದರರ ಕಥೆ ಕೇಳಿ ರಾಯ ಲಕ್ಷ್ಮಣರಾಗಿಯಗ ಗಾಗಿಯಗ ಹಿರಿಹೊಳಿ ದಂಡಿ ಮ್ಯಾಲ ಬೆಳೆದ ನಿಂತ ಅವ್ರಿಗೆ ಸಾಲ, ಹಿರಿಹೊಳಿ ದಂಡಿ ಮ್ಯಾಲ ಬೆಳೆದ ನಿಂತ ಅವ್ರಿಗೆ ಸಾಲ, ಹೂ ಬಿಟ್ಟ ನಗತ್ತತಿ ಕುಲುಕೂಲ, ನಿಂತು ನೋಡಬೇಕಂದ್ರ ಸಿರಿಡೌಲ. ಆಚಿ ದಂಡಿಗೆ ಹೊಸಳ್ಳಿ ಇಚ್ಚಿ ದಂಡಿಗೆ ಹಾಲಳ್ಳಿ, ಆಚಿ ದಂಡಿಗೆ ಹೊಸಳ್ಳಿ ಇಚ್ಚಿ ದಂಡಿಗೆ ಹಾಲಳ್ಳಿ, ಹಾಲಳ್ಳಿ ಒಳಗ ಒಬ್ಬ ಗೌಡನ ಪರುತ್ತ ಗೌಡನೆಂಬುದು ಅವನ ಹೆಸರಾಗಿಯಗ ಗಾಗಿಯಗ ಊರಿಗೆ ಬಂದ ಹೊಸ್ಮಾಲ್ಗಿತ್ತಿ ಏರ್ಬೇಕ ಅವನ ಮಂಚ, ಊರಿಗೆ ಬಂದ ಹೊಸ್ಮಾಲ್ಗಿತ್ತಿ ಏರ್ಬೇಕ ಅವನ ಮಂಚ, ಅಂಬುದು ಅವನ ಕಟ್ಟ ಶಾಸನ. ತಪ್ಪಿದ್ರ ತಲಿ ಬೋಳಿಸಿ ಕತ್ತಿ ಮ್ಯಾಲ ಕುಂಡ್ರಿಸಿ, ತಪ್ಪಿದ್ರ ತಲಿ ಬೋಳಿಸಿ ಕತ್ತಿ ಮ್ಯಾಲ ಕುಂಡ್ರಿಸಿ, ಊರು ತುಂಬಾ ಮೆರವಣಿಗೆ ಮಾಡಿಸುವನಾಗಿಯಗ ಗಾಗಿಯಗ ಇದೀಗ ಒಂದು ತಾಸುಗಟ್ಟಲೆ ಮುಂದುವರಿತದೆ. ಆ ಪರ್ವತಗೌಡನ ಕಥೆ ಹೇಳ್ತದೆ, ಪರ್ವತಗೌಡನ ಸೊಕ್ಕು ಮೊದಲಂತ ಅವ್ರ ಕಥೆ ಹೇಳ್ತದೆ, ಆ ಊರಿನ ಕಾರಣನೇ ಕಥೆ ಹೇಳ್ತದೆ. ಅಂದ್ರೆ ಕಥೆ ಇರುವಂತಹ ಲಾವಣಿಗಳು ನಮ್ಮನ್ನ ಸುಶಿಕ್ಷಿತರನ್ನಾಗಿ ಮಾಡುವಂತಹ ಲಾವಣಿಗಳು ಬೇರೆ. ಪ್ರಯೋಗ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಯಾವ ರೀತಿಯಲ್ಲಿ ಈ ಜನರಿಗೆ ಇದನ್ನು ಮುಟ್ಟಿಸಿದ್ರೆ ಇದು ಉಳಿದಿತ್ತು ಅನ್ನುವಂಥ ಒಂದು ಅವರೆಲ್ಲರ ಉದ್ದೇಶ ಏನು ಅಂತಂದ್ರೆ ನಮ್ಮ ಬಾಳನ್ನ ಹಸನ ಮಾಡಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಇದು ಒಂದು ಅದ್ಭುತವಾದಂತಹ ಕಲಾ ಪ್ರಕಾರ. ಈ ಕಲಾ ಪ್ರಕಾರವನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವು ಹೋಗಬೇಕು. ಇಲ್ಲಿ ಕೂತಾರಲ್ಲ ಈ ಕಲಾವಿದರನ್ನ, ಇವರಿಗೆ ನಾವು ಏನು ಕೊಟ್ಟರೂ ಕಡಿಮೆ. ಪ್ರಶಸ್ತಿ ಪುರಸ್ಕಾರಗಳು ಅವರಿಗೆ ನಿಜವಾದಂತಹ ಗೌರವ ಅಲ್ಲ. ಪ್ರಶಸ್ತಿ ಪುರಸ್ಕಾರಗಳಿಗಿಂತ ಹೆಚ್ಚಿನ ಪ್ರೋತ್ಸಾಹ ಅವರನ್ನು ಮತ್ತೆ ನಮ್ಮ ಊರಿಗೆ ಕರೆಸಿ ಹಾಡಿಸ್ಬೇಕು, ಅವರು ಬದುಕಬೇಕು, ಅವ್ರ ಜೊತೆಗೆ ಕಲೆಯನ್ನು ಬದುಕಿಸ್ಬೇಕು. ಅದಕ್ಕೆ ನಾವು ನೀವೆಲ್ಲ ಕೂಡಿ ಪ್ರಯತ್ನ ಮಾಡೋಣ ಅಂತ ಹೇಳುವಾಗ ಇವತ್ತಿನ ಈ ವಿಷಯ ಲಾವಣಿ ಮತ್ತು ಗೀಗಿ ಪದಗಳ ಪ್ರಸ್ತುತತೆ ಅಂತ ಇದೆ. ಪ್ರಸ್ತುತತೆ ಅನ್ನೋ ಕಾರಣಕ್ಕಾಗಿನೇ ನಾನು ಹೇಳ್ತಾ ಇದ್ದೇನೆ. ನಾನು ಆ ಕಾಲದವನೇನಲ್ಲ, ನನಗೀಗ 75 ಅಷ್ಟೇ. ಸತ್ಯವಂತರಿಗೆ ಸಾವು ಇಲ್ಲ, ಅವರು ಸರಿಯಂಗಿಲ್ಲ ಮರಿಗೀಗಿ. ಅಂಥ ಸತ್ಯವಂತ ನೋಡ್ರಿ ನಮ್ಮ ಮಲ್ಲಿನಾಥ ಕಲಬುರ್ಗಿ, ಆ ಕಾಮಗುದು ಮುರುಗಿ. ಸತ್ಯ ಅಂದರ ಸತ್ಯ ಅಲ್ಲ, ಅದರ ಅಪ್ಪನಂತ ಬದುಕು, ಹಿಡಿದಿಟ್ಟ ಬೀಜ ಹಾಕು, ಹುಸಿ ಗಾಳಿ ಎಂದು ಕರ್ಪೂರದ ಎತ್ತರ ಕೈರಂಗಿಲ್ಲ ತಿಳುಕು, ಅದಕ್ಕೆಲ್ಲಿ ಸ್ವಂತ ಬೆಳಕು. ಸತ್ಯವಂತರಿಗೆ ಸಾವು ಇಲ್ಲ, ಅವರು ಸರಿಯಂಗಿಲ್ಲ ಮರಿಗೀಗಿ.
ಅಂಥ ಸತ್ಯವಂತ ನೋಡ್ರಿ ನಮ್ಮ ಮಲ್ಲಿನಾಥ ಕಲಬುರ್ಗಿ ಕಾಮ ಗುದುಮುರುಗಿ ಹುಡುಕಾಟದಾಗ ಹಿರಿಯಣ್ಣನಾಗಿ ಮೆರೆದಾವ ಮಲ್ಲಿನಾಥ ಗಿರಿಯೇರಿ ಮ್ಯಾಲ ನಿಂತ ಎಡವೀದ ಎತ್ತಿನ ಕೊರಳ ಕೊಯ್ಯಾವ ಯಾವ ಸೀಮಿ ರೈತ ಅವ ಹುಟ್ಟಿದ್ದೊಂದು ವ್ಯರ್ಥ. ಮುಗಿಸ್ಬೇಕು ಅಂತ ಚೀಟಿ ಕೊಟ್ಟಿಲ್ಲ ಅವ್ರಿನ್ನೂ ಹಾಡಂತ ಚೀಟಿ ಕೊಟ್ಟಾರೆ. ಅದಕ್ಕೆ ನಾನು ಹಾಡೋದ್ರಲ್ಲಿ ಹೆಚ್ಚಿಗೆ ಹೇಗೆ ಪ್ರಸ್ತುತ ಆಗ್ತದೆ ಸಾಹಿತ್ಯ ಅಂತ ಇವತ್ತಿಗೆ ಅದನ್ನು ಅಪ್ಡೇಟ್ ಮಾಡದೆ ಹೋದ್ರೆ ನಾವು ಹಿಂದಿಂದನ್ನೇ ಹಾಡ್ಕೊಂತ ಹೋದ್ರೆ ಇದನ್ನು ಉಳಿಸ್ಕೊಳ್ಳೋಕೆ ಆಗೋದಿಲ್ಲ. ಇವತ್ತಿನ ವಿಷಯಗಳನ್ನು ಜನರಿಗೆ ಮುಟ್ಟಿಸೋ ಕೆಲಸ ಮಾಡಬೇಕಾಗಿದೆ. ಆ ಕೆಲಸ ಮಾಡೋದಕ್ಕೆ ಸಾಹಿತ್ಯ ರಚನೆ ಹೊಸದಾಗಬೇಕು. ಶಂಕರಣ್ಣ ಈಗ ಅವ್ರಿಗೆ ಹಾಡಕ್ಕೆ ಕಲಿಸಿರಿ, ಇನ್ನು ಹಾಡು ಬರೆಯುವವರನ್ನು ಕೂಡಿಸಿ ಒಂದು ಶಿಬಿರ ಮಾಡಿರಿ. ಆ ಹಾಡುಗಳನ್ನು ಬರೆಸಿ ಇವರಿಗೆ ಕಲಿಸ್ತಾ ಹೋಗ್ರಿ. ಆ ಕಲೆ ಉಳಿಲಿ, ಕಲೆಯ ಜೊತೆಗೆ ನಾವು ನೀವು ಉಳಿಯೋಣ ಅಂತ ಹೇಳ್ತಾ ವಿಸ್ತೃತವಾದಂಥ ಒಂದು ಪರಂಪರೆಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸಿದಂಥ ಸನ್ಮಾನರಿಗೆ ಧನ್ಯವಾದಗಳು. ಇದೀಗ ತಾನೇ ನಮ್ಮೊಂದಿಗೆ ಸೇರಿಕೊಂಡಿರ್ತಕ್ಕಂಥ ಶ್ರೀ ವೀರಯ್ಯ ಸ್ವಾಮಿ ಬಿ ಹಿರೇಮಠ್ ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳು. ಇವರಿಗೆ ಬಡಗಿ ಸರ್ ಅವರು ಪುಷ್ಪಗುಚ್ಛ ಮತ್ತು ಗ್ರಂಥಮಾಲೆಯನ್ನು ಪ್ರಸ್ತುತಪಡಿಸುವ ಮೂಲಕ ಸ್ವಾಗತ ಮಾಡಿಕೊಳ್ಳಬೇಕಾಗಿ ವಿನಂತಿ. ಶ್ರೀಮತಿ ಲಕ್ಷ್ಮೀಬಾಯಿ ಮಾತರ್ ಸುವರ್ಣ ಕರ್ನಾಟಕ ಪ್ರಶಸ್ತಿ ಪುರಸ್ಕೃತ ಹುಲಿಕಟ್ಟಿ ಅವರು ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ವಿನಂತಿ. ಅವರಿಗೆ ವೇದಿಕೆ ಮೇಲಿರ್ತಕ್ಕಂಥ ಅತಿಥಿ ಗಣ್ಯರು ಗೌರವ ಸನ್ಮಾನವನ್ನು ಮಾಡಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಸಮಯ ಮಿತಿ 3 ನಿಮಿಷ. ಮತ್ತು ಸಮಾಧಾನದಿಂದ ಅತ್ಯಂತ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ನಾವು ಮುಖ್ಯವರು ಅಂತ ಕೂತಿದ್ದೀವಿ. ಹಾಗಾಗಿ ತಮ್ಮೆಲ್ಲರಿಗೂ ಮೊಟ್ಟಮೊದಲಿಗೆ ಶರಣೆಂದು ಒಂದು ನಿಮಗ ಆಟ ಒಳ್ಳೆ ಸವಾಸ ಮಾಡ್ಬೇಕು, ಒಳ್ಳೆ ಕೆಲಸ ಮಾಡಬೇಕು, ಕೆಲಸ ಮಾಡಲ್ಲ ನಾನು ಹಾಕಿ ಬರ್ತಾವ ಸಾದಾ ಸೀದಾ ಮಾಡಿ ನೀವು ಬರ್ಬೇಕಪ್ಪ.
ಈಗ ನಾಲ್ಕು ಕಾಲ ಕಳೆದ ಬೆಳಗ ನಮ್ಮ ಈಗ ಹಿಂಗ ಒಂದು ಔಷಧ ಬಂದ್ರೆ ಜಲ್ದಿ ಮುಗಿದಲ್ಲ ಅದಕ್ಕೆ ಔಷಧ ಇವರು ಬಂಗಾರನ್ನ ಪುನಃ ಬೆಳೆದು ಜಾಸ್ತಿ ಆತ ಹಂಗಾಗಿ ಕಾನೂನು ಜಾಗಬೇಕಂತ ಹೆಚ್ಚಾಗ ಸಂಪತ್ತು
ಅವರ